ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಈ ಒಂದು ವಿಡಿಯೋ ಏನಿದೆಯಲ್ಲ, ನಾನು ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ. ಓಕೆ, ನಾನು ಯಾವ್ದಾದ್ರು ಒಂದು ಕೆಲಸನ ಮಾಡ್ತೀನಿ ಅಂದರೆ ಅದನ್ನು ನಾನು ಕ್ವಿಟ್ ಮಾಡಬೇಕಂತ ಅನಿಸಿದ್ರು ಕೂಡ ಹೇಗೆಲ್ಲ ಮಾಡಿ ಆಚೆ ಬಂದು ಅದನ್ನು ಸಕ್ಸಸ್ ಪಾತ್ ಒಳಗಡೆ ತರೋದಕ್ಕೆ ನೋಡ್ತೀನಿ. ಬಟ್ ಎಲ್ಲದರಲ್ಲೂ ಮಾಡಿದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಡ್ತಾ ಇದ್ದೀನಿ ಅಂದ್ರೂ ಕೂಡ ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಐ ವಿಲ್ ಪುಟ್ 100% ಆಫ್ ಎಫರ್ಟ್. ಓಕೆ, ಗೆಲ್ಲಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಎಫರ್ಟ್ ಹಾಕೋದನ್ನ ನಿಲ್ಲಿಸೋದಿಲ್ಲ. ಆ ಥರ ಒಂದು ನಂದು ಮೈಂಡ್ ಸೆಟ್ಟು. ಬಟ್ ಏನೋ ಒಂದು ಟ್ರೈ ಮಾಡೋಣ ಅಂತ ಒಂದು 3 months ಆರ್ 1 year ಬ್ಯಾಕ್ ಅನಿಸುತ್ತೆ ಪ್ಲ್ಯಾನ್ ಮಾಡಿದ್ದು. ಒಂದು 8 months ಬ್ಯಾಕು. ಬಟ್ ಕರೆಕ್ಟಾಗಿ ನಡೀತಾ ಇತ್ತು. ದೆನ್ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿತ್ತು. ದೆನ್ ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಅದನ್ನು ಸ್ಟಾಪ್ ಮಾಡಿಬಿಟ್ವಿ. ಯಾಕೆ ಅಂದರೆ ನನಗೆ ಆಮೇಲೆ ಗೊತ್ತಾಯಿತು ಇದೆಲ್ಲ ಆಗೋದಿಲ್ಲ. ಓಕೆ, ಸೊ ನಾವೇನೇ ಟ್ರೈ ಮಾಡಿದ್ರು ಕೂಡ ಇದು ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಅನ್ನೋದು ನನಗೆ ಒಂದು ತಲೆಯಲ್ಲಿ ಬಂದುಬಿಟ್ಟಿತ್ತು. ಬಟ್ ಯಾವಾಗ ನೋಡ್ಬೋದು, ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಆಲ್ಗೋಸ್ಗಳ ಬಗ್ಗೆ. ಓಕೆ, ಯಾವಾಗ ಕರ್ನಾಟಕದಲ್ಲೂ ಕೂಡ ಆಲ್ಗೋಸ್ನ ತರ್ತಾ ಇದ್ದೀವಿ ಅಂತ ವೀಡಿಯೋಸ್ಗಳು ಬಂತು, ನೆನಪಿರಲಿ, ಫಸ್ಟು ಕ್ರಿಯೇಟ್ ಮಾಡಿದ್ದೇ ನಾವು. ಎಲ್ಲರಿಗಿಂತ ಮುಂಚೆ ಅಂತ ಅಲ್ಲ, ಇಂಡಿಯಾದಲ್ಲೇ ಯಾರೂ ಮಾಡಿರಲಿಲ್ಲ. ಅಂಥ ಟೈಮಲ್ಲಿ ನಾವು ಡೆವಲಪ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಂಥ ಆ ಟೈಮು. ಬಟ್ ತುಂಬ ಜೆನ್ಯೂನ್ ಆಗಿ ಇರಬೇಕು ಅಂತಲೇ ಅನ್ಕೋತಾ ಇದ್ದಿದ್ದು. ಬಟ್ ಹೋಗ್ತಾ 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 ಗೊತ್ತಾಗೋಯ್ತು, ಓಕೆ, ಇದು ಆಗೋದಿಲ್ಲ, ಇದು ಆಗುವಂಥ ಕೆಲಸ ಅಲ್ವೇ ಅಲ್ಲ ಇದು. ಯಾಕಂದರೆ ಮಾರ್ಕೆಟ್ ಕಂಡೀಷನ್ಸಿಗೆ ನಾವು ಏನೇ ಸ್ಟ್ರಾಟಜಿಗಳು ಹಾಕಿದ್ರೂ ಕೂಡ SL ಹೊಡೆದು ಆರ್ ಎಲ್ಸ್ ಸಮ್ಟೈಮ್ಸ್ ಬಿಗ್ SLಗಳಾಗೋದು, ಸಮ್ಟೈಮ್ಸ್ SLಗಳು ಕರೆಕ್ಟಾಗಿ ಇರ್ತಾ ಇರಲಿಲ್ಲ, ಏನೇನೋ ಇಶ್ಯೂಸ್ ಬರೋದು. ಯಾಕಂದರೆ ಟೆಕ್ನಾಲಜಿ ಬೇಸ್ಡ್ ಅಲ್ವಾ. ಸೊ ಈ ಥರ ಆಗಿದ್ದಕ್ಕೆ ತುಂಬ ಇಶ್ಯೂಸ್ ಆಗ್ತಾಯಿತ್ತು. ಓಕೆ, ದಟ್ಸ್ ವೈ ಕೂತ್ಕೊಂಡಾಗ ಓಕೆ ಅದೆಲ್ಲ ಕಂಪ್ಲೀಟ್ಲಿ ಬಿಟ್ವಿ. ನಾವೆಲ್ಲ ಏನೇನು ವರ್ಕ್ ಮಾಡಿದ್ವಿ 1 year ಆಫ್ ಹಾರ್ಡ್ ವರ್ಕ್ ಕಂಪ್ಲೀಟಾಗಿ ಗಾನ್ ಆಗೋಯ್ತು. ದೆನ್ ಎಲ್ಲರೂ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಕೊಂಡಿರೋದಕ್ಕೆ ಶುರು ಮಾಡಿದ್ರು. ನಾನು ನನ್ನ ಪಾಡಿಗೆ ಟ್ರೇಡು, ಯೂಟ್ಯೂಬು ಮಾಡಿಕೊಂಡು ಹಾಗೇ ಲೈಫ್ ತಳ್ತಾ ಇದ್ದೆ. ಯಾವಾಗ ಫಂಡೆಡ್ ರೂಮ್ ಅಂತ ಒಂದು ಬಂತಲ್ಲ, ಬ್ರೋಕರ್ ಅಕೌಂಟ್ ಅಂದರೆ ಫಂಡಿಂಗ್ ಅಕೌಂಟು, ನೋಡ್ಬೋದು ಅದೊಂದಕ್ಕೆ ಸಿಗ್ದಂಥ ಸಪೋರ್ಟ್ ಏನಿತ್ತಲ್ಲ, ಅದನ್ನು ಕ್ರಿಯೇಟ್ ಮಾಡಿದವ್ರಿಗೂ ಕೂಡ ಶಾಕ್ ಆಗೋಗಿರುತ್ತೆ. ಯಾಕಂದರೆ ಆ ಥರ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮೇನೆ. ಓಕೆ, ಇಲ್ಲಿ ಏನಾಗಿತ್ತು ಅಂದರೆ ಅವರು ಫಂಡಿಂಗ್ ಅಕೌಂಟ್ಸ್ಗಳಲ್ಲಿ ಅಂದರೆ ಪ್ರಾಫಾರ್ಮ್ಸ್ಗಳಲ್ಲಿ ಏನೇನು ರೂಲ್ಸು, ಹಿಡನ್ ರೂಲ್ಸ್ಗಳು, ಏನೇನು ಇಶ್ಯೂಸ್ ಇತ್ತು, ಜನಕ್ಕೆ ಏನೆಲ್ಲ ಮೋಸ ಮಾಡ್ತಾಯಿದ್ರು, ಅದೆಲ್ಲನೂ ಕೂಡ ರಿಸಾಲ್ವ್ ಮಾಡಿ ಕ್ರಿಯೇಟ್ ಮಾಡಿದ್ರು. ಓಕೆ, ಸೊ ದಟ್ಸ್ ವೈ ಅವರಿಗೆ ಆ ಥರ ಹೈಪ್ ಸಿಕ್ತು. ಆ್ಯಂಡ್ ಆ ಥರ ಜನನೂ ಕೂಡ ಆ ಒಂದು ಕ್ರಿಯೇಟ್ ಮಾಡದಿರೋವಂಥ ಟ್ರೇಡರ್ನ ತುಂಬ ಜನ ಬಿಲೀವ್ ಮಾಡ್ತಾ ಇದ್ದಿದ್ದರಿಂದ ಆ ಪ್ರಾಡಕ್ಟಿಗೆ ಹಾಗೆ ರೀಚ್ ಆಗೋಕ್ಕೆ ಶುರುವಾಯಿತು. ಬಟ್ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ, ಓಕೆ ಗುರು, ಇಲ್ಲಿ ನಾವೇನೇ ಒಂದು ಪ್ರಾಡಕ್ಟನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ಟೂಲ್ನ ನಿಮಗೆ ಡೆಲಿವರ್ ಮಾಡಿದ್ರೆ ಯು ಹ್ಯಾವ್ ಟು ಪೇ. ಕರೆಕ್ಟಾಗಿ ನೀವು ದುಡ್ಡು ಕೊಟ್ಬಿಟ್ಟು ಅದನ್ನು ತೊಗೋಬೇಕು. ಇವಾಗ ನಾನೇ ಒಂದು ಬ್ರೋಕರ್ನ ಓಪನ್ ಮಾಡಲಿ ಅವ್ರು ನಾನೇ ಒಂದು ಫಂಡಿಂಗ್ ಅಕೌಂಟ್ನ ಪೇ ಮಾಡಿದ್ರೆ ನೀವು ಅದನ್ನು ದುಡ್ಡು ಕೊಟ್ಬಿಟ್ಟು ಪೇ ಮಾಡಬೇಕಾಗತ್ತೆ. ಬಟ್ ನನಗೆ ಆ ಥರ ಒಂದು ಪ್ರಾಡಕ್ಟನ್ನ ಬಿಲ್ಡ್ ಮಾಡೋದಕ್ಕೆ ಇಷ್ಟನೂ ಇಲ್ಲ. ಯಾಕಂದರೆ ವಿ ಹ್ಯಾವ್ ಎ ಟೀಮ್, ಟೆಕ್ನಾಲಜಿ ವೈಸ್ ನೆಕ್ಸ್ಟ್ ಲೆವೆಲ್ ಇರುವಂಥ ಟೀಮೇ ಇದೆ. ಓಕೆ, ಅದೆಲ್ಲ ಪ್ರಾಬ್ಲಮ್ಮೇ ಅಲ್ಲ, ಯಾವುದನ್ನು ಬಿಲ್ಡ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ಈಗ ಅನ್ನೋಷ್ಟರಲ್ಲಿ ಎಲ್ಲನೂ ಬಿಲ್ಡ್ ಮಾಡಿಬಿಡ್ತಾರೆ. ಬಟ್ ದ ಥಿಂಗ್ ಏನು ಅಂದರೆ, ನನಗೆ ಮುಂಚೆಯಿಂದನೂ ಇದ್ದಿದ್ದು ಆ ಒಂದು ಪ್ರಾಡಕ್ಟ್ ಬೇಡ. ಓಕೆ, ಯಾಕೆಂದರೆ ಜನ ದುಡ್ಡು ಕೊಟ್ಟು ತೊಗೊಂಡು ಓಕೆ ಯೂಸ್ ಮಾಡುವಂಥ ಪ್ರಾಡಕ್ಟು, ಅವರಿಗೆ ಅಡಿಕ್ಟ್ ಮಾಡಿಸೋವಂಥ ಪ್ರಾಡಕ್ಟ್ಗಳು ಬೇಡ. ಓಕೆ, ಈಗ ನಾನು ಪ್ರಾಫಾರ್ಮ್ನ ಓಪನ್ ಮಾಡಿ ನಿಮಗೆ ಕೊಟ್ಟರೆ ಆಬ್ವಿಯಸ್ಲಿ ನೀವೆಲ್ಲ ತೊಗೋತೀರಾ, ವಿಶ್ರುತ್ ಬ್ರೋದು ಅಂತ. ನನಗೆ ಆ ಥರ ಬೇಡ ಇತ್ತು. ನಾವೇನೇ ಒಂದು ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಇಟ್ ಶುಡ್ ಮೇಕ್ ಮನಿ. ಓಕೆ, ನಿಮಗೆ ದುಡ್ಡು ಮಾಡಿಕೊಡೋ ಥರ ಏನೋ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಬೇಕು. ಇವಾಗ ಏನಾಗುತ್ತೆ ಅಂದರೆ, ಆಲ್ಗೋಸ್ ಅಂತ ಬಂದಾಗ ಯು ಕ್ಯಾನ್ ಸಿ 60,000 70,000 ಲೈಫ್ ಟೈಮ್ಗೆ ಇಷ್ಟು ಅಷ್ಟು ಅಂತ ಎಲ್ಲ ನೋಡಿದ್ದೀರಾ. ಓಕೆ, ಬಟ್ ಅದನ್ನು ಬಿಲ್ಡ್ ಮಾಡೋದಕ್ಕೆ ಕ್ರೋರ್ಸ್ ಆಫ್ ದುಡ್ಡು ಬೇಕು. ಆಬ್ವಿಯಸ್ಲಿ ಕ್ರೋರ್ಸ್ ಆಫ್ ದುಡ್ಡು ಬೇಕೇ ಬೇಕಾಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದನ್ನು ರಿಕವರ್ ಮಾಡೋದಕ್ಕೆ ಆ ಪ್ರೈಸ್ ರೇಂಜ್ ಹೇಳ್ತಾರೆ. ಬಟ್ ನಮಗೆ ಯಾವುದೇ ಥರ ಫ್ಯಾಮಿಲೀಸ್ ಅಂದರೆ ಸಪೋರ್ಟ್ ಆಗಲಿ ಏನೂ ಇಲ್ಲ. ಮನಿ ಅನ್ನೋದು ಫ್ಲೋ ಆಗೋದು ಅಂದರೆ ಏನೇ ನಾವು ಟ್ರೇಡಿಂಗಿಂದ ಅರ್ನ್ ಮಾಡೋದನ್ನ ತಂದು ಇಲ್ಲ ಹಾಕಬೇಕು. ಸೊ ಅಂಥ ಸ್ಟೇಜಲ್ಲಿದ್ದಾಗ ಜನ ಸ್ಟಾರ್ಟಿಂಗ್ ಅಂದರೆ ನಾನು ಅವಾಗ ಇಷ್ಟು ರೀಚ್ ಆಗಿರಲಿಲ್ಲ, ಎಲ್ಲೋ ಯಾರಿಗೂ ಗೊತ್ತೂ ಇರಲಿಲ್ಲ. ಒಂದು 200 ಸಬ್ಸ್ಕ್ರೈಬರ್ ಇದ್ದಂಥ ಟೈಮಲ್ಲಿ, ಆ ಟೈಮಲ್ಲಿ ಸ್ಟಿಲ್ ನಾನು ಈ ಥರ ಮಾಡ್ತೀನಿ ಅಂದಾಗ ಫ್ರೀಯಾಗಿ ಡೆಲಿವರ್ ಮಾಡಿದೆ. ದೆನ್ ಖರ್ಚು ಜಾಸ್ತಿ ಬೀಳೋದಕ್ಕೆ ಶುರು ಮಾಡಿದಾಗ ವಿ ಸ್ಟಾರ್ಟೆಡ್ ಸೆಲ್ ಮಾಡೋದಕ್ಕೆ ಶುರು ಮಾಡಿದ್ವಿ ಆಲ್ಗೋನ. ಎಷ್ಟೋ ಜನ ಹಿಂದೆ ಮುಂದೆನೂ ನೋಡ್ದಲ್ಲೇ ಸಪೋರ್ಟ್ ಮಾಡಿದರು ಆ ಟೈಮಲ್ಲಿ. ಓಕೆ, ಅದಾದಮೇಲೆ ಗೊತ್ತಾಯಿತು ನನಗೇನೆ, ಓಕೆ ಇದು
ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ, ಪ್ರಾಕ್ಟಿಕಲ್ ವೇಯಲ್ಲಿ ಥಿಂಕ್ ಮಾಡಿದಾಗ ಇದಕ್ಕೆ ಸೆಟ್ ಆಫ್ ರೂಲ್ಸ್ ಇರಬೇಕು. ಅದೇ ಥರ ರನ್ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಸಿ ದ ರಿಸಲ್ಟ್ ಅನ್ನೋದು ಗೊತ್ತಾಯ್ತು. ಓಕೆ, ಇವಾಗ ನಾನು ಹೇಳ್ತಾ ಇಲ್ಲ, ನೀವು ಆನ್ಲೈನಲ್ಲೆಲ್ಲ ಏನೇನು ನೋಡ್ತಿರಲ್ಲ, ಆಲ್ಗೋಸು ಅಷ್ಟು ಪರ್ಸೆಂಟ್ ಪ್ರಾಫಿಟ್ ಮಾಡುತ್ತೆ, ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಮಾಡುತ್ತೆ, ಅವೆಲ್ಲ ಸುಳ್ಳು ಹೇಳ್ಬಿಡ್ತೀನಿ. ಅಷ್ಟೆಲ್ಲ ಮಾಡೋದಾದರೆ ಯಾರೂ ಜನಕ್ಕೆ ಕೊಡೋದಿಲ್ಲ. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೊಂಬಿಡ್ವಿ. ಜನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ದೇನೋ ಲೈಕ್ ಅದರಿಂದ ದುಡ್ಡು ತೊಗೊಂಬಿಡೋಣ, ಸಬ್ಸ್ಕ್ರಿಪ್ಷನಿಂದೆಲ್ಲ ದುಡ್ಡು ತೊಗೊಂಬಿಡೋಣ ಅನ್ನೋ ಪ್ಲ್ಯಾನೇ ಇರುತ್ತೆ. ಓಕೆ, ಅದು ನನಗೆ ಗೊತ್ತು, ನಾನು ಅದಕ್ಕೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಯಾವಾಗ ವಿ ಸ್ಟಾರ್ಟೆಡ್ ಒಂದು 1 ಮಂತ್ ಬ್ಯಾಕಿಂದ ನಾವು ಎಲ್ಲೂ ಆಚೆನೂ ಹೇಳಿರಲಿಲ್ಲ, ವಿ ಆರ್ ಟೆಸ್ಟಿಂಗ್ ಇಟ್ ಅದೆಲ್ಲನೂ ಕೂಡ. ಬಟ್ ಎಷ್ಟೆಲ್ಲ ಫೇಲ್ಯೂರ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂದರೆ ಆಲ್ಗೋಸಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ, ದ ಟೀಮ್ ವಿ ಬಿಲ್ಟ್ ಅಲ್ವಾ, ಅಂದರೆ ಇದ್ರ ಹಿಂದೆ ಆಲ್ಗೋ ಹಿಂದೆ ವರ್ಕ್ ಮಾಡುವಂಥ ಟೀಮ್ ಇದೆಯಲ್ಲ ಅದರಿಂದ. ಆ್ಯಂಡ್ ನಾನು ಎಲ್ಲದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ತೊಗೊಬೇಕಾಯ್ತು. ಅಂದರೆ ನಾನೇ ಒಂದು ಲೀಡರ್ ಥರ ನಿಂತು ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗಿದ್ದಿತ್ತು. ಸೊ ಅಲ್ಲಿ ನಾನು ಫೇಲ್ಯೂರ್ ಆದೆ. ಓಕೆ, ಅದನ್ನು ನಾನು ಮಾಡಲಿಲ್ಲ ಕರೆಕ್ಟಾಗಿ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಮಿಸ್ಟೇಕ್ಸ್ಗಳನ್ನ ಮಾತಾಡೋದಕ್ಕೆ ನನಗೆ ತುಂಬ ಇಷ್ಟ ಅಂತ. ಸೊ ಅಲ್ಲಿ ನಾನು ಫೇಲ್ ಆದೆ. ಓಕೆ, ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕಾಗಿತ್ತು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ಸ್ಟ್ರಾಟಜಿ ಆಲ್ಗೋದಲ್ಲಿ ಇರಬೇಕು ಅಂತ. ಸ್ಟಾರ್ಟಿಂಗ್ ವರ್ಕ್ ಆಗ್ತಾಯಿತ್ತು, ಒಂದೊಂದೇ ಅಪ್ರೋಚಸ್ನ ಚೇಂಜ್ ಮಾಡಿದಾಗ, ಅಪ್ಡೇಟ್ ಮಾಡೋಣ ಅಂತ ಫೈಲ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋದಾಗ ಕಂಪ್ಲೀಟ್ಲಿ ಎಲ್ಲ ಗಾನ್ ಆಗೋಯ್ತು, ಎಲ್ಲ ಮೆಸ್ ಆಗೋಯ್ತು ಅದು. ಆಮೇಲೆ ಇನ್ನೊಂದು ಲೈಕ್ ನಾ ಏನು ಟೀಮ್ ಬಿಲ್ಡ್ ಮಾಡಿದ್ದೆ ಸುತ್ತ, ಟೆಕ್ನಾಲಜಿ ಟೀಮ್ ಅಂತಲ್ಲ ಬೇರೆ. ಓಕೆ, ಅಲ್ಲಿ ತುಂಬ ಅಂದರೆ ತುಂಬ ಮೆಸ್ಗಳಾಗೋಕ್ಕೆ ಶುರುವಾಯಿತು. ಓಕೆ, ತುಂಬ ಮೆಸ್ಗಳಿತ್ತು. ಯಾಕೆ ಅಂದರೆ ಯಾವಾಗಲೂ ಹೇಳ್ತೀನಲ್ಲ, ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್, ಇಫ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್, ದ ಮೈಂಡ್ ಸೆಟ್ ಶುಡ್ ಮ್ಯಾಚ್. ಓಕೆ, ಈಗ ನನ್ನ ಮೈಂಡ್ ಸೆಟ್ಟು ಮತ್ತು ಟೀಮಲ್ಲಿರೋವಂಥವ್ರ ಮೈಂಡ್ ಸೆಟ್ಟು ಮ್ಯಾಚ್ ಆಗಬೇಕು, ಇಲ್ಲಾಂದರೆ ನನ್ನ ಮೈಂಡ್ ಸೆಟ್ಟಿಗೆ ಅವರು ಅಡಾಪ್ಟ್ ಆಗಬೇಕು. ಅಂಥವ್ರು ಇದ್ದರೆ ಮಾತ್ರ ಗಾಟ್ ಟು ನೋ ದಟ್ ಇದನ್ನು ಒಂದು ಲೆವೆಲಿಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು, ತಲುಪಿಸ್ಬೋದು ಅಂತ. ಇಷ್ಟು ನನಗೆ ಈ ಒಂದು ರೀಸೆಂಟ್ ಇದನ್ನು ಪ್ರೋಸೆಸ್ಸಲ್ಲಿ, ಓಕೆ, ಇದೆಲ್ಲ ಮಾಡೋ ಪ್ರೋಸೆಸ್ಸಲ್ಲಿ ಕಲ್ತಿದ್ದು. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒನ್ಸ್ ಮಿಸ್ಟೇಕ್ ಆಯಿತು ಅಂತ ನನಗೆ ಗೊತ್ತಾಗುತ್ತೋ ಅವಾಗೆಲ್ಲನೂ ಕೂಡ ನಾನು ಮಿಸ್ಟೇಕ್ಸ್ಗಳನ್ನ ಸರಿ ಮಾಡ್ತಾ ಹೋಗ್ತೀನಿ. ಓಕೆ, ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ. ಬಟ್ ಲಾಸ್ಟ್ 1 ಮಂತಿಂದ ಫಂಡಿಂಗ್ ಅಕೌಂಟ್ಗಳನ್ನ ರನ್ ಮಾಡೋಣ ಅಂತಲೇ ಇದ್ವಿ. ಓಕೆ, ಆಲ್ಗೋಗೆ ಕನೆಕ್ಟ್ ಮಾಡಿ ಫಂಡಿಂಗ್ ಅಕೌಂಟ್ನ ರನ್ ಮಾಡೋಣ. ಇನ್ ಕೇಸ್ ವರ್ಕ್ ಆಯಿತು ಅಂದರೆ ಲೆಟ್ಸ್ ಸಿ, ಆವಾಗ ಬೇಕಾದ್ರೆ ಮಾತಾಡೋಣ. ವರ್ಕ್ ಆಗಲಿಲ್ಲ ಅಂದರೆ ಇದು ಒಂದು ಫೇಲ್ಯೂರ್ ಅಂತ ಬಿಟ್ಬಿಡೋಣ ಅಂತ ಸುಮ್ಮನೆ ಆಗೋದೆ. ದೆನ್ ಏನು ಪ್ಲ್ಯಾನ್ ಮಾಡಿದ್ದು ಅಂದರೆ ಸಿಂಪಲ್ ರನ್ ಮಾಡೋದಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಗಾಟ್ ದ ರಿಸಲ್ಟ್. ಓಕೆ, ಕ್ಲಿಯರ್ ಆಗೋಯ್ತು. ಬಟ್ ಇದೇ ಥರ ಯಾವಾಗಲೂ ಕ್ಲಿಯರ್ ಆಗುತ್ತಾ? ಇದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಕರೆಕ್ಟಾಗಿ ನಾನು ಇವಾಗ ಆಲ್ಗೋ ರನ್ ಮಾಡ್ತೀನಿ ಅಂದರೆ ಕ್ಲಿಯರ್ ಆಗುತ್ತಾ? ಅದು ಇವಾಗೇನೋ ಫ್ಲೂಕಲ್ಲಿ ಆಗಿರ್ಬೋದಲ್ಲ, ಲಕ್ಕಲ್ಲಿ ಆಗಿರ್ಬೋದು, ಬಟ್ ಎವ್ರಿ ಡೇ ಆಗುತ್ತಾ? ಸೊ ಆಗೋದಿಲ್ಲ. ಅದಕ್ಕೇನೆ ವಾಟ್ ವಿ ಥಾಟ್ ಅಂದರೆ ಎವ್ರಿ ವೀಕು ಕೂಡ ಓಕೆ ಮಾರ್ಕೆಟ್ ಕಂಡೀಷನ್ನ ನೋಡಿಕೊಂಡು ವೀಕ್ಲಿ ಅನಲೈಸ್ ಮಾಡಿ ಫೈಲ್ನ ಅಪ್ಡೇಟ್ ಮಾಡ್ತಾ ಇರೋಣ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ವೀಕ್ ಬುಲ್ಲಿಶ್ ಅಂತ ಏನಾದ್ರು ನಮ್ಗೆ ಅನಿಸ್ತು ಅಂದರೆ ಆ ವೀಕು ಬರೀ ಬುಲ್ಲಿಶ್ ಸೆಟಪ್ಗಳು ಮಾತ್ರ ಟ್ರಿಗರ್ ಆಗಬೇಕು. ಇನ್ ಕೇಸ್ ನಮಗೆ ಬೇರಿಶ್ ಇದೆ ಮಾರ್ಕೆಟು ಅಂದಾಗ ಬೇರಿಶ್ ಸೆಟಪ್ ಮಾತ್ರ ಟ್ರಿಗರ್ ಆಗಬೇಕು. ಸೊ ದಟ್ ಅಕ್ಯುರಸಿನ ಜಾಸ್ತಿ ಮಾಡ್ಕೋಬೋದು ಆ್ಯಂಡ್ ಎಲ್ಲನೂ ಕಂಪ್ಲೀಟಾಗಿ ಇಂಪ್ರೂವ್ ಮಾಡ್ಕೊಬೋದು ಅನ್ನೋದು ಒಂದು ಇಂಪ್ರೂವ್ಮೆಂಟು ನೆನಪು. ಅಂದರೆ ಲೈಕ್ ಆ ಒಂದು ಪಾಯಿಂಟಲ್ಲಿ ಟ್ರಿಗರ್ ಆಯಿತು, ಸೊ ವಿ ಆ್ಯಡೆಡ್ ಇಟ್. ಆಮೇಲೆ ಇನ್ನೊಂದು ಲಾಟ್ ಸೈಜು ಕಮ್ಮಿ ಆಗೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಪಾಯಿಂಟ್ 1 ಹೋಗ್ತಾ ಇದ್ದೀನಿ ಯಾವುದೋ ಒಂದು ಟ್ರೇಡನ್ನು, ಯಾವುದೋ ಒಂದು ಸೆಟಪ್ ಟ್ರಿಗರ್ ಆಗುತ್ತೆ. ಇನ್ ಕೇಸ್ SL ದೊಡ್ಡದಿದೆ ಅಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಲಾಟ್ ಸೈಜು ಆಫಿಗೆ ಆಗೋದು. ಓಕೆ, ಈ ಒಂದು ಅಪ್ರೋಚನ್ನ ತರೋಣ. ಸೊ ದಟ್ ಇದು ಯಾವ ಅಪ್ರೋಚು ಕೂಡ ಮುಂಚೆ ಮಾಡ್ತಾ ಇದ್ದಾಗ ಇರಲಿಲ್ಲ, ಇಟ್ ಫೇಲ್ಡ್. ಓಕೆ, ಈ ಒಂದು ಇಂಪ್ರೂವ್ಮೆಂಟ್ಸ್ಗಳು ನಾನು ಥಿಂಕೇ ಮಾಡ್ತಾ ಇರಲಿಲ್ಲ. ಸೊ ದಟ್ಸ್ ವೈ ಅದನ್ನು ನಾವು ಇನ್ಕ್ಲೂಡೇ ಮಾಡಿರಲಿಲ್ಲ. ಸೊ ದಟ್ಸ್ ವೈ ಎವ್ರಿ ಟೈಮ್ ಫೇಲ್ ಆಗ್ತಾ ಇತ್ತು. ಓಕೆ, ಇದನ್ನ ಆ್ಯಡ್ ಮಾಡೋಣ ಅಂದ್ಬಿಟ್ಟು ವಿ ಆ್ಯಡೆಡ್ ಇಟ್. ಓಕೆ, ಅಂದರೆ ನಾನು ಇವಾಗ ಫಂಡಿಂಗ್ ಅಕೌಂಟ್ ಇವಾಗ ಏನು ಕ್ಲಿಯರ್ ಆಯ್ತಲ್ಲ, ನಾನು ನಿನ್ನೆ ಅದು ಸ್ಟೋರಿಲೂ ಅಪ್ಡೇಟ್ ಮಾಡಿದ್ದೆ, ಕ್ಲಿಯರ್ ಆಯ್ತಲ್ಲ ಅದು ಆ ಅಕೌಂಟ್ನ ಸಂಜು ಕೊಡ್ತಾ ಇದ್ದೀನಿ ಅಂತ. ಬಟ್ ಅದು ಸಂಜು ಕೊಡೋದಿಲ್ಲ. ಸೊ ವಿ ರನ್ ಅಂದರೆ ಆಲ್ಗೋದಲ್ಲೇ ಅದನ್ನು ಹಾಕಿ ರನ್ ಮಾಡ್ತೀವಿ. ಸೊ ಇಲ್ಲೇನಾಯಿತು ಅಂದರೆ ಈ ಇಂಪ್ರೂವ್ಮೆಂಟ್ ಗೊತ್ತಾಯ್ತಲ್ಲ, ಸೊ ವಿ ಆ್ಯಡೆಡ್ ಇಟ್. ಓಕೆ, ಏನೆಲ್ಲ ಮಿಸ್ಟೇಕ್ಸ್ ಆಗ್ತಾ ಇತ್ತು. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನಾಗ್ತಾ ಇತ್ತು ಅಂದರೆ ರೆವೆನ್ಯೂ ಮಾಡಲ್. ಓಕೆ, ಈ ಒಂದು ಆಲ್ಗೋದು ರೆವೆನ್ಯೂ ಮಾಡಲ್ ಏನಿತ್ತಲ್ಲ ಅದು ಕಂಪ್ಲೀಟ್ಲಿ ಮೆಸ್ ಆಗಿತ್ತು. ಓಕೆ, ಸುಮ್ಮನೆ ಏನೋ ಆಲ್ಗೋಸ್ ಬಂದಾಗ ಬಾಯಿಗೆ ಬಂದಿದ್ದು ಪ್ರೈಸ್ನ ಹೇಳೋದಾಗಿರ್ಬೋದು, ಏನೋ ಲೆಕ್ಕನೇ ಇಲ್ದಿರೋ ಅಷ್ಟು ಸುಮ್ಮನೆ ಬ್ಲೈಂಡಾಗಿ ಪ್ರೈಸ್ ರೇಂಜ್ ಇಡೋದು ಆಗಿರೋದು, ಇದೆಲ್ಲ ಹಿಂದೆ ಮಾಡಿದ್ದಂಥ ದೊಡ್ಡ ಮಿಸ್ಟೇಕು. ಸೊ ಇವಾಗ ಆ ಒಂದು ಬಿಸ್ನೆಸ್ ಮಾಡೆಲ್ನ ಟ್ಯೂನ್ ಮಾಡಿಕೊಂಡು, ಯಾಕಂದರೆ ಇದನ್ನು ಏನಕ್ಕೆ ಬಿಸ್ನೆಸ್ ಅಂತ ಇದ್ದೀನಿ, ಇದು ಪ್ರಾಡಕ್ಟ್ ಬೇಸ್ಡ್ ಮಾಡೆಲ್. ಕರೆಕ್ಟಾ? ನಮ್ದೇನೋ ಒಂದು ಪ್ರಾಡಕ್ಟ್ ಇದೆ. ಸೊ ದಟ್
ಇಲ್ಲಿ ಈ ಪ್ರಾಡಕ್ಟಿಗೆ ವರ್ಕ್ ಮಾಡಿರೋರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ, ಸರ್ವರ್ ಚಾರ್ಜಸ್ ಇರುತ್ತೆ, ಲಾಟ್ ಆಫ್ ಥಿಂಗ್ಸ್ ಇರುತ್ತೆ. ಅದೆಲ್ಲನೂ ಕೂಡ ದುಡ್ಡು ಕೊಡಬೇಕು ಅಂದರೆ ಸೊ ಕನ್ಸ್ಯೂಮರಿಂದ ಇಸ್ಕೋಬೇಕು. ಬಟ್ ಸ್ಟಿಲ್ ನಾನು ಇಲ್ಲೊಂದೇನೋ ಒಂದು ಪಾಯಿಂಟ್ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಓಕೆ, ನಾ ಏನೇ ಒಂದು ಡೆಲಿವರ್ ಮಾಡಿದ್ರು ಕೂಡ ಅದೆಲ್ಲನೂ ಕೂಡ ನಿಮಗೆ ಬರ್ಡನ್ನು ಆಗಬಾರ್ದು. ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಆರಾಮಾಗಿ ಯೂಸ್ ಮಾಡಬೇಕು. ನಾನು ಇದು ಯಾವಾಗಲೂ ಹೇಳಿರ್ತೀನಿ. ಇವಾಗ ಆಲ್ಗೋಸ್ಗಳೆಲ್ಲ ನೀವು ಚಾರ್ಜಸ್ ನೋಡ್ಬೋದು, ಪರ್ ಇಯರ್ 50,000 60,000 ಈ ಥರ ಎಲ್ಲ ಇರುತ್ತಲ್ಲ. ಇವಾಗ ನಾನು ಬಿಸ್ನೆಸ್ ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ಓಕೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನೀವು ಅದನ್ನು ಯೂಸ್ ಮಾಡ್ಬೋದಾ ಏನು ಅಂತ. ಬಿಸ್ನೆಸ್ ಮಾಡೆಲ್ ಏನು, ಮುಂಚೆಲ್ಲ ಏನಾಗ್ತಾ ಇತ್ತು ಅಂದರೆ 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಮಾಡಲು, ಓಕೆ 10 ಮಂತ್ಸ್ ಆರ್ 1 ಇಯರ್ ಈ ಥರ ಸಬ್ಸ್ಕ್ರಿಪ್ಷನ್ ಮಾಡಲ್ ಇತ್ತು. ಇವಾಗ ಈ ಆಲ್ಗೋನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿರುತ್ತೆ ಬಿಸ್ನೆಸ್ ಮಾಡೆಲ್ ಅಂತ. ಫಸ್ಟ್ ಥಿಂಗ್, ಇದನ್ನು ಶುರು ಮಾಡೋದ್ರಿಂದ ವಿ ಆರ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಡ್ತೀವಿ. ಓಕೆ, ಅಂದರೆ ಎಷ್ಟೋ ಜನನ ಹೈರ್ ಮಾಡ್ಕೋಬೋದು, ನಮ್ಮಲ್ಲೇನೆ ಯಾರಿಗಾರು ಕೆಲಸ ನೀಡಿದರೆ ಅವ್ರುಗಳನ್ನ ನಾವು ಹೈರ್ ಮಾಡ್ಕೋಬೋದು ಕೆಲಸಕ್ಕೆ, ಇವೆಲ್ಲ ಇರುತ್ತೆ. ಫಸ್ಟ್ ಥಿಂಗ್, ಈ ಆಲ್ಗೋ ಏನಿರುತ್ತಲ್ಲ ಇದನ್ನು 21 ಇಯರ್ಸ್ ಒಳಗಡೆ ಇರೋರಿಗೆ ಯಾರಿಗೂ ಕೊಡೋದಿಲ್ಲ. ಓಕೆ, ಫಸ್ಟು ಅವರು ವರ್ಕಿಂಗ್ ಪ್ರೊಫೆಷನ್ ಆಗಿರಬೇಕು, ಅವ್ರದ್ದು ಯಾವ್ದಾದ್ರು ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು, ಬಿಸ್ನೆಸ್ ಆರ್ ಎನಿಥಿಂಗ್, ಅಂಥವರಿಗೆ ಮಾತ್ರ ಈ ಆಲ್ಗೋ ಡೆಲಿವರ್ ಮಾಡೋದು ನಾವು. ಓಕೆ, ಕಾಲೇಜ್ ಸ್ಟೂಡೆಂಟ್ಸ್ ಯಾರಿಗೂ ಕೂಡ ಡೆಲಿವರ್ ಮಾಡೋದಿಲ್ಲ. ಫಸ್ಟ್ ಪಾಯಿಂಟ್, ಯಾರಿಗೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರು ವರ್ಕಿಂಗ್ ಪ್ರೊಫೆಷನಲ್ ಅಲ್ಲ ಅಂದರೆ ಅವ್ರು ಯಾರಿಗೂ ಕೂಡ ಈ ಆಲ್ಗೋನ ನಾವು ಕೊಡೋದು ಇಲ್ಲ, ಇನ್ಸ್ಟಾಲು ಮಾಡಿಸೋದಿಲ್ಲ. ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಈ ಒಂದು ಆಲ್ಗೋನ ಯೂಸ್ ಮಾಡ್ತಾರಲ್ಲ, ಓಕೆ, ಆಬ್ವಿಯಸ್ಲಿ ನಾನು ಹೇಳಿದೆ ಈಗ ಕಂಪ್ನಿ ನಡೆಸ್ಬೇಕಂದ್ರೆ ದುಡ್ಡು ಫ್ಲೋ ಆಗಬೇಕು. ಎಲ್ಲಿಂದ ದುಡ್ಡು? ಲೈಕ್ ಇವಾಗ ಜನಕ್ಕೆ ಫ್ರೀ ಕೊಟ್ಟರೆ ದುಡ್ಡು ಎಲ್ಲಿಂದ ಬರುತ್ತೆ ಇದು ಮಾಡೋದಕ್ಕೆ, ಏನು ಕಂಪ್ನಿ ನಡೆಸೋದಕ್ಕೆ? ಸೊ ಸ್ಟಾಪ್ ಮಾಡಬೇಕಾಗತ್ತೆ. ಫಸ್ಟ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಆಲ್ಗೋ ಅನ್ನೋದು ಏನಿದೆಯಲ್ಲ ಇದು ಎವ್ರಿ ಡೇ ಪ್ರಾಫಿಟ್ ಮಾಡಿಕೊಡುತ್ತೆ, ಎವ್ರಿ ಡೇ ಏನೇನೋ ಇರುತ್ತಲ್ಲ ಡೈಲಿ ಪ್ರಾಫಿಟ್ ಮಾಡುತ್ತೆ, ಇವೆಲ್ಲ ಸುಳ್ಳು. ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಇವೆಲ್ಲ ಸುಳ್ಳು. ಓಕೆ, ನಾವೇನು ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಮಂತ್ ರಿಸಲ್ಟ್ ನೋಡಬೇಕು. ಮಂತ್ ಎಷ್ಟು ರಿಟರ್ನ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾಳೆ ರನ್ ಮಾಡ್ತೀವಿ ಅಂದ್ಕೊಳ್ಳೋಣ, ಮಂಡೇ $300 ಪ್ರಾಫಿಟ್ ಆಗಿರುತ್ತೆ, ಕರೆಕ್ಟಾ? ಸೊ ಈ ಮಂಡೇ ಒಂದು 500 ಜನ ರನ್ ಮಾಡಿರ್ತಾರೆ, ಅವ್ರಿಗೆಲ್ಲ $300 ಪ್ರಾಫಿಟ್ ಆಗುತ್ತೆ. ಯಾರೋ ಒಬ್ಬ ಬಂದ್ಬಿಟ್ಟು ಮಂಡೇ ಇನ್ಸ್ಟಾಲೇಷನ್ ಮಾಡಿಸ್ಕೋತಾರೆ, ಟ್ಯೂಸ್ಡೇ ರನ್ ಮಾಡ್ತಾನೆ. ಆವಾಗ ಟ್ಯೂಸ್ಡೇ ಏನಾದ್ರು ನಾವು ರನ್ ಮಾಡಿದಾಗ ಓಕೆ $150 ಲಾಸ್ ಆಯಿತು ಅಂದ್ಕೊಳ್ಳೋಣ. ಟ್ಯೂಸ್ಡೇ ಒಂದು 200 ಜನ ರನ್ ಮಾಡಿರ್ತಾರೆ, ಓಕೆ, ಹೊಸಬ್ರು. ಮಂಡೇ ಅವ್ರು ಮಿಸ್ ಮಾಡಿರ್ತಾರೆ ರನ್ ಮಾಡೋದಕ್ಕೆ, ಅವ್ರು ಇನ್ಸ್ಟಾಲ್ ಮಾಡ್ಕೊಂಡಿರಲ್ಲ. $150 ಲಾಸ್ ಆಯಿತು ಅಂದ್ಕೊಳ್ಳಿ. ಆವಾಗ ನೋಡಿ, ಇವ್ರಿಗೆಲ್ಲ ಆದರೆ ಇನ್ನೂ $150 ಪ್ರಾಫಿಟಲ್ಲಿರುತ್ತೆ. ಬಟ್ ಇವ್ರಿಗೆಲ್ಲ ಆದರೆ ಏನಾಗುತ್ತೆ ಹೇಳಿ, ಇವರು -150 ಓಕೆನಾ? ಸೊ ಆಲ್ಗೋಸ್ಗಳು ಮೆಸ್ ಆಗೋದೇ ಇಲ್ಲಿ. ಈ ಒಂದು ಪಾಯಿಂಟ್ನ ನಾನು ಅರ್ಥ ಮಾಡ್ಕೊಂಡೆ. ಓಕೆ, ಸೊ ಯಾರೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಒಟ್ಟಿಗೆ ರನ್ ಮಾಡಬೇಕು. ಸಿಂಪಲ್ ರೂಲ್. ಎಲ್ಲರೂ ಕೂಡ ಒಂದು ಟೈಮಲ್ಲೇ, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಇನ್ಸ್ಟಾಲ್ ಮಾಡಿಸ್ಕೋತಾ ಇದ್ದಾರೆ ಅಂದರೆ ಎಲ್ಲರೂ ಇವತ್ತೇ ಇನ್ಸ್ಟಾಲ್ ಮಾಡಿಸ್ಕೋಬೇಕು. ಇನ್ ಕೇಸ್ ಯಾರೇ ಒಬ್ಬರು ಕೂಡ ಇವತ್ತು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋದು ಮಿಸ್ ಮಾಡಿದ್ರೆ ಅಂದರೆ ಅವರು ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ತನಕ ವೆಯ್ಟ್ ಮಾಡಬೇಕು. ಯಾಕಂದರೆ ಕಂಪ್ಲೀಟ್ 1 ಮಂತಿಗೆ ಅವ್ರು 1 ವೀಕಿಗೆ ಒಂದು ಸೈಕಲ್ ಕಂಪ್ಲೀಟ್ ಆದಂಗೆ. ಅಂದರೆ ಆ ಒಂದು ಟ್ರೇಡಿಂಗ್ ನಾನು ಹೇಳಿದ್ನಲ್ಲ, ಆ ಬೇಸ್ಡ್ ಇವಾಗ ವೀಕ್ಲಿ ಬಯಾಸ್ ಮೇಲೆ ನಡೀತಾ ಇರುತ್ತೆ. ಸೊ ನೀವು ಎಲ್ಲರೂ ಕೂಡ ಯಾವತ್ತು ಶುರು ಮಾಡ್ತೀರಾ ಅವತ್ತೇ, ಈಗ ಮಂಡೆಯಿಂದ ಶುರು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಮಂಡೆಯಿಂದನೇ ರನ್ ಮಾಡ್ಬೋದು. ಸೊ ದಟ್ ಪ್ರಾಫಿಟಲ್ಲಿ ಯಾರು ಇರ್ತಾರೆ, ಎಲ್ಲರೂ ಒಂದೇ ರಿಸಲ್ಟಲ್ಲಿ ಇರ್ತಾರೆ. ಓಕೆ, ಒಬ್ಬ ಪ್ರಾಫಿಟ್ ಒಬ್ಬ ಲಾಸಲ್ಲಿ ಇರೋದಿಲ್ಲ. ಸೊ ದಟ್ಸ್ ವೈ ನಿಮಗೆ ಪ್ರಾಬ್ಲಮ್ ಆಗೋದು. ಇದೊಂದು ಇಶ್ಯೂನ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಸೊ ಅದಕ್ಕೇ ಈ ಒಂದು ಇಶ್ಯೂನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ 21 ಇಯರ್ಸ್ ಕೆಳಗಡೆ ಇರೋರಿಗೆ ಇಲ್ಲ, ಆ್ಯಂಡ್ ಇದೊಂದು. ಓಕೆ, ಸೊ ಯಾವಾಗಲೂ ಹೇಳ್ತೀನಲ್ಲ, ಆಲ್ಗೋಸ್ ಪ್ರಾಫಿಟ್ ಮಾಡಿ ಎಲ್ಲ ಕೊಡೋದಿಲ್ಲ, ಎವ್ರಿ ಡೇ ಪ್ರಾಫಿಟ್ ಮಾಡುತ್ತೆ ಅನ್ನೋದೆಲ್ಲ ಮಂತ್ ರಿಟರ್ನ್ಸ್. ಓಕೆ, ಮಂತು ಇಷ್ಟು ಪರ್ಸೆಂಟ್ ನಿಮ್ಮ ಕ್ಯಾಪಿಟಲ್ ಮೇಲೆ 2% 1% ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾಟ್ ಲೈಕ್ ಎವ್ರಿ ಡೇ ಪ್ರಾಫಿಟ್ ಮಾಡುತ್ತೆ ಅನ್ನೋದು ಸುಳ್ಳು. ಓಕೆ, ಆಮೇಲೆ ಇನ್ನೊಂದು ಇದ್ರ ಬಿಸ್ನೆಸ್ ಮಾಡೆಲ್ ಹೇಗೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ, ಇವಾಗ ಯಾರ್ಯಾರು ಫಾರ್ ಎಕ್ಸಾಂಪಲ್ 500 ಜನ, ಈಗ ಲೆಟ್ಸೆ ಓಕೆ ಏನು ಅಂದರೆ, ಇವಾಗ ಇವತ್ತಿಂದ ಇನ್ಸ್ಟಾಲೇಷನ್ ಶುರು ಆಗುತ್ತೆ ಅಂದ್ಕೊಳ್ಳೋಣ, ಸಂಡೇ, ಇವತ್ತು ಸಂಡೇ ಅಲ್ವಾ, ಒಂದು 500 ಜನ ಇನ್ಸ್ಟಾಲ್ ಮಾಡಿಸ್ಕೊಂಡ್ರು ಅಂತ ಅಂದ್ಕೊಳ್ಳೋಣ. ಈ 500 ಜನ ಏನಾದ್ರು ರನ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಮಿನಿಮಮ್ ಖರ್ಚು ಏನಿಲ್ಲ ಅಂದರೂ 4 to 5 lakhs ಬೀಳುತ್ತೆ. ಈ ಒಂದು 500 ಮೆಂಬರ್ಸ್ ಆಲ್ಗೋನ ರನ್ ಮಾಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ಸರ್ವರ್ ಚಾರ್ಜಸ್ ನೀವು ಪೇ ಮಾಡಲೇಬೇಕು. ಓಕೆ, ಮತ್ತು ಇನ್ಸ್ಟಾಲ್ ಮಾಡಿಸ್ತಾ ಇರೋವಂಥ ಹುಡುಗರಿಗೆ ಸ್ಯಾಲ್ರಿ
ಓಕೆ, ಒಂದು 5 ಜನ ಅಂತ ಅಂದ್ಕೊಂಡ್ರು ಕೂಡ 10,000 ಅಂದ್ಕೊಂಡ್ರು 50,000 ಅಲ್ಲೇ ಹೋಯ್ತು. ಸರ್ವರು, ವೆಬ್ಸೈಟ್ ಚಾರ್ಜಸ್ ಇದೆಲ್ಲನೂ ಸೇರಿದ್ರೆ 500 ಜನಕ್ಕೆ 4 to 5 lakhs ಆಗುತ್ತೆ. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಾನು ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೀನಿ, ಏನೇ ತಲುಪಿಸ್ಬೇಕು ಅಂದರೂ ನಾನು ನಿಮಗೆ ಎಂಥ ಪ್ರಾಡಕ್ಟ್ ಇರಲಿ, ಅದು ಎಂಥ ಹೈ ಕಾಸ್ಟ್ ಆದರೂ ಕೂಡ ನಾನು ಪ್ಲ್ಯಾನ್ ಮಾಡೋದೇ ಅದು ಜನಕ್ಕೆ ಎಷ್ಟು ಫ್ರೀಯಾಗಿ ತಲುಪಿಸ್ಬೇಕು ಅಂತಲೇ. ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ, ಯಾವುದೇ ಥರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲ, ನೀವು ಮಂತ್ಲಿ ಪೇ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ಲೆಟ್ಸ್ ಸೇ ಇವಾಗ ಓಲ್ಡ್ ಯೂಸರ್ಸ್ ಯಾರ್ಯಾರು ಇದ್ದೀರಾ ಅಂದರೆ, ಅವಾಗೆಲ್ಲ ರನ್ ಮಾಡ್ತಾ ಇದ್ದವರು ನೀವೆಲ್ಲರೂ ಕೂಡ, ಓಲ್ಡ್ ಯೂಸರ್ಸ್ ಯಾರ್ಯಾರು ಇರ್ತಾರೆ, ಓಕೆ, ನೀವೆಲ್ಲರೂ ಕೂಡ ಇನ್ ಕೇಸ್ ರನ್ ಮಾಡೋದಕ್ಕೆ ಇಷ್ಟಪಟ್ಟರೆ ನೀವು ರನ್ ಮಾಡ್ಬೋದು. ಓಕೆ, ಕಂಪ್ಲೀಟಾಗಿ ನಿಮಗೆ ಯಾವ ರಿಸ್ಟ್ರಿಕ್ಷನ್ಸು ಇರೋದಿಲ್ಲ, ನೀವು ಯಾವ ಥರ ಪೇನು ಮಾಡೋ ಹಾಗಿಲ್ಲ, ಏನೂ ಇಲ್ಲ. ಲೈಫ್ ಲಾಂಗ್ ನೀವು ಕಂಪ್ಲೀಟಾಗಿ ರನ್ ಮಾಡಿಕೊಂಡೇ ಇರ್ಬೋದು. ಓಕೆ, ಸರ್ವರ್ ಚಾರ್ಜಸ್ ಅದು ಏನೇನು ಚಾರ್ಜಸ್ ಇರುತ್ತೆ ಅದು ನಮ್ಮ ಕೈಯಿಂದನೇ ನಾವು ಹಾಕೋತೀವಿ, ನೀವು ಯಾವುದೇ ಥರ ಪೇ ಮಾಡೋ ಹಾಗಿಲ್ಲ. ಓಕೆ, ಸೊ ಮುಂಚೆ ಎಲ್ಲ ಸಪೋರ್ಟ್ ಮಾಡಿ ಅಂದರೆ ಲೈಕ್ ಪ್ರಾಡಕ್ಟನ್ನ ಯೂಸ್ ಮಾಡ್ತಾ ಇದ್ದವರು, ನಮಗೆ ಬಿಲ್ಡ್ ಮಾಡಬೇಕಾದ್ರೆ ಹೆಲ್ಪ್ ಮಾಡಿದವರು, ದುಡ್ಡು ಕೊಟ್ಟು ತೊಗೊಂಡವ್ರಿಗೆ, ಓಕೆ, ಅವ್ರಿಗೆ ಹೇಳ್ತಾರೆ. ಇವಾಗ 500 ಜನ ಹೊಸ ಯೂಸರ್ಸ್ ಬರ್ತಾರಲ್ಲ, ನಿಮಗೂ ಯಾವುದೇ ಥರ ಬರ್ಡನ್ ಮಾಡಲ್ಲ. ಸೊ ಇವಾಗ ಏನು ಅಂದರೆ, ಇನ್ಸ್ಟಾಲೇಷನ್ ಚಾರ್ಜು 600 rupees ಇರುತ್ತೆ. ಅಂದರೆ ನಿಮ್ಮ ಲ್ಯಾಪ್ಟಾಪಿಗೆ ಬಂದು ಇನ್ಸ್ಟಾಲ್ ಮಾಡಿಸಿ ಆಲ್ಗೋನ ಎಲ್ಲನೂ ಕೂಡ ಕಂಪ್ಲೀಟ್ ಎಂಡ್ ಟು ಎಂಡ್ ರನ್ ಮಾಡೋದಾಗಲಿ, ಮಾನಿಟ್ರ್ ಮಾಡೋದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಚಾರ್ಜು 600 ರೂಪಾಯಿ ಇರುತ್ತೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇವಾಗ ಎಲ್ಲರೂ ಅಂತಾರೆ ಆಲ್ಗೋ ಅಂದರೆ ನೀವೆಲ್ಲ ದುಡ್ಡು ಕೊಡಿ ನಮಗೆ, ನಮ್ಮದ್ರಲ್ಲಿ ರನ್ ಮಾಡ್ತೀವಿ, ಅದಾದಮೇಲೆ ನಿಮಗೆ ಈ ಥರ ಪ್ರಾಫಿಟ್ ಆದರೆ ಸ್ಪ್ಲಿಟ್ಟು ಅದು ಇದು, ಇಲ್ಲ ಅಂದರೆ ಒನ್ ಟೈಮ್ ಪೇಮೆಂಟ್ನ ಹೇಳಿರ್ತಾರೆ. ಬಟ್ ಈ ಒಂದು ಆಲ್ಗೋ ಏನಿರುತ್ತಲ್ಲ, ನಿಮ್ಮ ಅಕೌಂಟಿಗೂ ಆಲ್ಗೋಗೂ ಯಾವುದೇ ಥರ ಸಂಬಂಧ ಇರೋದಿಲ್ಲ. ಅಂದರೆ ನಿಮ್ಮ ಅಕೌಂಟಲ್ಲಿ ಏನು ದುಡ್ಡು ಇರುತ್ತಲ್ಲ ಅದೆಲ್ಲನೂ ಕೂಡ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ. ದುಡ್ಡು ಕಂಟ್ರೋಲು ಆಲ್ಗೋ ಕೈಯಲ್ಲಿ ಇರೋದಿಲ್ಲ, ಅವ್ರು ನಮ್ಮ ಕೈಯಲ್ಲೂ ಕಂಟ್ರೋಲ್ ಇರೋದಿಲ್ಲ. ಆಲ್ಗೋ ಏನು ಅಂದರೆ ಜಸ್ಟ್ ಟ್ರೇಡನ್ನ ಕೋಡ್ ಮಾಡಿರ್ತೀವಿ, ಟ್ರೇಡ್ ಲಾಜಿಕ್ನೆಲ್ಲ, ಅದ್ರ ಪ್ರಕಾರ ಟ್ರೇಡ್ ಎಂಟ್ರಿ, ಎಕ್ಸಿಟ್, ಟ್ರಯಲಿಂಗ್ ಇವೆಲ್ಲ ಆಗ್ತಾ ಇರುತ್ತೆ. ದುಡ್ಡು ನಿಮ್ಮ ಬ್ರೋಕರ್ ಅಕೌಂಟಲ್ಲೇ ಇರುತ್ತೆ, ಆರ್ ಫಂಡಿಂಗ್ ಅಕೌಂಟ್ ಆರೋ ಆಗಿರ್ಬೋದು, ಎಲ್ಲನೂ ಕೂಡ ಅದರಲ್ಲೇ ಇರುತ್ತೆ, ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ನೀವು ಯಾವುದೇ ಥರ ನಮಗೆ ದುಡ್ಡು ಕೊಡೋದಾಗಿರ್ಬೋದು ಏನೂ ಕೊಡೋ ಹಾಗಿಲ್ಲ, ಜಸ್ಟ್ ಆಲ್ಗೋನ ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಷ್ಟೇನೆ. ಓಕೆ, ಸೊ ಇನ್ಸ್ಟಾಲೇಷನ್ ಚಾರ್ಜು 600 ರೂಪಾಯಿ ಇರುತ್ತೆ. ಓಕೆ, ಕೇಳಿಸ್ಕೊಳ್ಳಿದ್ದು 600 ರೂಪಾಯಿ ಇನ್ಸ್ಟಾಲೇಷನ್ ಚಾರ್ಜ್ ಇರುತ್ತೆ. ಬಟ್ ಈ 600 ರೂಪಾಯಿ ಏನು ಇನ್ಸ್ಟಾಲೇಷನ್ ಚಾರ್ಜ್ ಇರುತ್ತಲ್ಲ, ಯಾರಿಗಾರು ಓಕೆ ಇನ್ ಕೇಸ್ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಪೇ ಮಾಡ್ಬೋದು, ಇಲ್ಲ ಅಂದರೆ ಪೇ ಮಾಡೋವಂಥ ಅವಶ್ಯಕತೆನೇ ಇಲ್ಲ. 1 ವೀಕ್ ಓಕೆ ಇನ್ಸ್ಟಾಲ್ ಮಾಡ್ಕೋತೀರಾ ಅಂದ್ಕೊಳ್ಳೋಣ, ಇನ್ಸ್ಟಾಲ್ ಮಾಡಿಕೊಂಡು 1 ವೀಕ್ ಪ್ರಾಫಿಟ್ ಆಯಿತು ಅಂದರೆ ಆ ಪ್ರಾಫಿಟಲ್ಲಿ ಬೇಕಾದ್ರೆ ನೀವು ಆ 600 ರೂಪೀಸ್ ಕೊಡ್ಬೋದು. ಆ್ಯಂಡ್ ಯಾರ್ಯಾರು ಇವಾಗ ಫಾರ್ ಎಕ್ಸಾಂಪಲ್ ನಾನು 500 ಯೂಸರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅಂದರೆ ಎಕ್ಸಾಂಪಲ್ ಕೊಟ್ಟು 500 ಯೂಸರ್ಸ್ ಯಾರ್ಯಾರು ರನ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲರಿಗೂ ಕೂಡ 3 months ಫ್ರೀ ಇರುತ್ತೆ. 3 months ಕಂಪ್ಲೀಟಾಗಿ ನೀವು ಯಾವುದೇ ಥರ ಚಾರ್ಜಸ್ ಕೊಡ್ದಲ್ಲೇ ನೀವು ರನ್ ಮಾಡ್ಬೋದು. ಇವಾಗ ಹೇಳಿದ್ನಲ್ಲ, ಈ ಇನ್ಸ್ಟಾಲೇಷನ್ ಚಾರ್ಜು ಅಷ್ಟೇ. ಇವಾಗ ನೀವು ಇನ್ಸ್ಟಾಲ್ ಮಾಡಿಸ್ಕೋಬೇಕಾದ್ರೆ ಇನ್ಸ್ಟಾಲೇಷನ್ ಚಾರ್ಜ್ 600 ರೂಪಾಯಿ ಪೇ ಮಾಡಬೇಕು. ಬಟ್ ಆ 600 ರೂಪಾಯಿನೂ ಕೂಡ ನಾವು ಇಸ್ಕೊಳ್ಳಲ್ಲ, ನೀವು ಕೊಡಲಿಲ್ಲ ಅಂದರೂ ನಮಗೆ ನೋ ಇಶ್ಯೂಸ್. ಏನು ಮಾಡ್ಬೋದು ಅಂದರೆ 1 ವೀಕ್ ನೀವು ರನ್ ಮಾಡ್ಬೋದು. 1 ವೀಕ್ ರನ್ ಮಾಡಾದ್ಮೇಲೆ ಪ್ರಾಫಿಟ್ ಬಂದರೆ ಓಕೆ ನೀವು ಆ ಪ್ರಾಫಿಟಲ್ಲಿ 600 ರೂಪಾಯಿ ಕೊಡ್ಬೋದು. ಪ್ರಾಫಿಟ್ ಬರಲಿಲ್ಲ ಅಂದರೆ ನೀವು 3 months ಕಂಪ್ಲೀಟಾಗಿ ಫ್ರೀಯಾಗಿ ರನ್ ಮಾಡ್ಬೋದು. ಹೇಳ್ತಾ ಇದ್ದೀನಿ ನೋಡಿ, ಯಾವುದೇ ಥರ ದುಡ್ಡು ನಾನು ನೀವು ಕೊಡಿ ಅಂತಲೂ ಕೇಳ್ತಾ ಇಲ್ಲ. ಈ 600 ರೂಪಾಯಿ ಕೊಟ್ಟರೆ ಏನಾಗುತ್ತೆ ಅಂದರೆ ಇನ್ ಕೇಸ್ ವರ್ಕ್ ಮಾಡ್ತಾ ಇರೋರಿಗೆ ಸರ್ವರ್ ಚಾರ್ಜಸ್ಗೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಕೊಟ್ಟಿಲ್ಲ ಅಂದರೂ ನೋ ಇಶ್ಯೂಸ್, ನಮ್ಮ ಕೈಯಿಂದನೇ ನಾವು ಹಾಕೋತೀವಿ, ಯಾಕಂದರೆ ಪ್ರೂವ್ ಮಾಡೋದು ನೆಸೆಸಿಟಿ ಇದೆ. ಸೊ ದಟ್ಸ್ ವೈ 600 ರೂಪಾಯಿ ಕೊಟ್ಟರೆ ಓಕೆ ಏನಾಗುತ್ತೆ ಅಂದರೆ ಇವಾಗ 500 ಮೆಂಬರ್ಸ್ ಬಂದಿರ್ತೀರ ಅಂದ್ಕೊಳ್ಳಿ, ನಿಮಗೆ ಎಲ್ಲರಿಗೂ ಕೂಡ 1 ವೀಕ್ ಆಕ್ಸಿಸ್ ಇರುತ್ತೆ. ಓಕೆ, ಅಂದರೆ 1 ವೀಕಲ್ಲಿ ಓಕೆ ಪ್ರಾಫಿಟ್ ಆದರೆ ದೆನ್ ನೀವು ಅಲ್ಲಿ ಪ್ರಾಫಿಟಲ್ಲಿ 600 ರೂಪಾಯಿ ಕೊಡ್ಬೋದು. ಆಮೇಲೆ ನಿಮ್ಮ ಆಕ್ಸಿಸು 3 monthsಗೆ ಎಕ್ಸ್ಟೆಂಡ್ ಆಗುತ್ತೆ ಫ್ರೀಯಾಗಿ. ಇನ್ ಕೇಸ್ ನೀವು 600 ರೂಪಾಯಿ ಕೊಟ್ಟಿಲ್ಲ ಅಂದರೂ ಕೂಡ 1 ವೀಕಲ್ಲಿ ನಾನು ಹೇಳಿದ್ನಲ್ಲ, ನೀವು ಈಗ 600 ರೂಪಾಯಿ ಕೊಟ್ಟರೆ ನಿಮಗೆ ಒಂದೇ ಸತಿ 3 monthsಗೆ ಫ್ರೀ ಆಕ್ಸಿಸ್ ಸಿಕ್ಬಿಡುತ್ತೆ. ಓಕೆ, ಈಗ 600 ರೂಪಾಯಿ ಕೊಟ್ಟಿಲ್ಲ ಅಂದರೂ ನೋ ಇಶ್ಯೂಸ್, ತಿರ್ಗಾ ಹೇಳ್ತಾ ಇದ್ದೀನಿ, ಕೊಟ್ಟಿಲ್ಲ ಅಂದರೂ ನೋ ಇಶ್ಯೂಸ್. 1 ವೀಕಿಗೆ ಫ್ರೀ ಆಕ್ಸಿಸ್ ಸಿಗುತ್ತೆ. ಫ್ರೀ ಆಕ್ಸಿಸಲ್ಲಿ ರನ್ ಮಾಡಿ ಪ್ರಾಫಿಟ್ ಆದರೆ ಕೊಡ್ಬೋದು, ಆಗಲಿಲ್ಲ ಅಂದರೆ 3 months ತಿರ್ಗಾ ಎಕ್ಸ್ಟೆಂಡ್ ಮಾಡ್ತೀವಿ. ಯಾವಾಗ ಪ್ರಾಫಿಟ್ ಆಗುತ್ತೆ ಆವಾಗ ಕೊಡಿ. ಓಕೆ, ನಿಮ್ಮ ಕೈಯಿಂದ ಹಾಕಿ ಅಂತಲೂ ಕೇಳ್ತಾ ಇಲ್ಲ, ಕೊಡಿ ಅಂತಲೂ ಕೇಳ್ತಾ ಇಲ್ಲ. ಸೊ ಇವಾಗ ದ ಪ್ಲ್ಯಾನ್ ಈಸ್ ಸಿಂಪಲ್. ಏನಿವಾಗ ನೀವೆಲ್ಲ ಇನ್ಸ್ಟಾಲೇಷನಿಗೆ ಬರ್ತೀರಾ, ನಿಮಗೆ ಇಷ್ಟ ಇದ್ದರೆ 600 ರೂಪಾಯಿ ಕೊಟ್ಬಿಟ್ಟು 3 months ತನಕ
ಯು ಕ್ಯಾನ್ ಎಕ್ಸ್ಟೆಂಡ್ ಯುವರ್ ಏನಂತೀನಿ ಸಬ್ಸ್ಕ್ರಿಪ್ಷನ್. ಇಲ್ಲ ಅಂದರೆ ಫ್ರೀ ಬ್ರೋ ನಾನು 600 ರೂಪಾಯಿ ಕೊಡೋಕ್ಕಾಗಲ್ಲ, ಲೈಕ್ ನಾನು 1 ವೀಕ್ ಫ್ರೀ ಯೂಸ್ ಮಾಡ್ತೀನಿ, ಓಕೆ 1 ವೀಕ್ ಬೇಕಾದ್ರೆ ಫ್ರೀ ಯೂಸ್ ಮಾಡಿ, 1 ವೀಕು ಫ್ರೀಯಾಗಿ ನಿಮ್ಗೆ ಏನಾದ್ರು ಅಂದರೆ 1 ವೀಕ್ ಪ್ರಾಫಿಟ್ ಆದರೆ ಆ ಪ್ರಾಫಿಟಲ್ಲಿ ದುಡ್ಡು ಕೊಟ್ಬಿಟ್ಟು 3 ಮಂತ್ಸಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪ್ರಾಫಿಟ್ ಆಗಲಿಲ್ಲ ಅಂದರೆ ಹೇಳಿ ಹೋಗಿ ಅಂದರೆ ಸಪೋರ್ಟ್ ಟೀಮಿಗೆ, ಬ್ರೋ ನನಗೆ ಈ 1 ವೀಕಲ್ಲಿ ಪ್ರಾಫಿಟ್ ಆಗಿಲ್ಲ ಅಂತ ಅವರೇನೆ 3 ಮಂತ್ಸಿಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವುದೇ ಥರ ನೀವು ಕೈಯಾರೆ ದುಡ್ಡು ಕೊಡೋದು ನೀಡಿರೋದಿಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್, 3 ಮಂತ್ಸ್ ಆದಮೇಲೆ ಏನು? ಓಕೆ, 3 ಮಂತ್ಸ್ ಆದಮೇಲೆ ಮಂತ್ಲಿ 10,000 ಇರುತ್ತೆ ಅಂತ ನಾನು ಹೇಳ್ತೀನ, ಸತ್ರು ಹೇಳೋದಿಲ್ಲ. 3 ಮಂತ್ಸ್ ಆದಮೇಲೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ Jan 1 3 ಮಂತ್ಸ್ ಆಗೋಯ್ತು ಅಂದ್ಕೊಳ್ಳಿ, Jan 1 ಅಂತ ಅಂದ್ಕೊಳ್ಳೋಣ. ಈಗ 3 ಮಂತ್ಸ್ ಆಗೋಗಿದೆ, Jan 1 ಇವತ್ತು ಅಂದ್ಕೊಳ್ಳೋಣ. Jan 1 Feb 1 ನಿಮಗೆ ತಿರ್ಗಾ ಫ್ರೀ ಆಕ್ಸಿಸೇ ಇರುತ್ತೆ, ಯಾವುದೇ ಥರ ದುಡ್ಡು ಕೊಡೋ ಹಾಗಿಲ್ಲ, ರನ್ ಮಾಡ್ಬೋದು. Feb 1 ಓಕೆ, ನೀವೇನು ಪ್ರಾಫಿಟ್ ಮಾಡಿರ್ತೀರ 1 ಮಂತಲ್ಲಿ, ಅದರಲ್ಲಿ 10% ನಮಗೆ, ಇನ್ನು 90% ನಿಮಗೆ, ಅಂದರೆ 90% ನಿಮಗೆ. ಫಂಡಿಂಗ್ ಅಕೌಂಟ್ದು ಈ ಥರ ರೂಲ್ ಇರೋದಿಲ್ಲ. 90% ಕೂಡ ನೀವೇ ಇಟ್ಕೋಬೋದು, ಆ 10% ನಮಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಈ 1 ಮಂತಲ್ಲಿ 100 ರೂಪೀಸ್ ಪ್ರಾಫಿಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಟ್ಸ್ ಓಕೆ, 10 ರೂಪೀಸ್ ನಮಗೆ, 90 ರೂಪೀಸ್ ನಿಮಗೆ. ಓಕೆ, ಇನ್ ಕೇಸ್ ಪ್ರಾಫಿಟ್ಟೇ ಆಗಲಿಲ್ಲ, ಬ್ರೇಕ್ ಇವನ್ ಅಲ್ಲಿತ್ತು ಆರ್ ನೆಗೆಟಿವ್ ಇಲ್ಲಿತ್ತು ಅಂದರೆ ದೆನ್ Feb 1 ನೆಕ್ಸ್ಟ್ ಮಂತ್ ಹಾಗೇ ಕಂಟಿನ್ಯೂ ಆಗುತ್ತೆ. ನೀವು ಯಾವುದೇ ಥರ ದುಡ್ಡು ಕೊಡೋ ಹಾಗಿಲ್ಲ. ಓನ್ಲಿ ಇಫ್ ಪ್ರಾಫಿಟ್ ಮಾಡಿದ್ರೆ ಮಾತ್ರ 10% ನಮಗೆ, 90% ನಿಮಗೆ ಸಿಗುತ್ತೆ. ಓಕೆ, ಗೊತ್ತಾಯ್ತಾ? ಸೊ ನಿಮ್ಮ ಕೈಯಿಂದ ನೀವು ಯಾವುದೇ ಥರ ದುಡ್ಡು ಹಾಕೋ ಹಾಗೆ ಇಲ್ಲ. ಸೊ ಇಷ್ಟು ಹೆಲ್ಪ್ ನಾನು ಮಾಡ್ಬೋದು. ಯಾಕಂದರೆ ಇದು ಪ್ರಾಡಕ್ಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಪೇ, ಎಷ್ಟೊಂದು ಖರ್ಚುಗಳಿರುತ್ತೆ, ನೀವೇ ನೋಡ್ಬೋದು. ಈಗ ಫಂಡೆಡ್ ರೂಮ್ ಅಂತ ಬಂದಾಗಲೇ ಎಷ್ಟೆಲ್ಲ ಖರ್ಚಿರುತ್ತೆ, ಜಸ್ಟ್ ಇಮ್ಯಾಜಿನ್ ಇದಕ್ಕೆ ಎಷ್ಟೆಲ್ಲ ಖರ್ಚಿರುತ್ತೆ. ಬಟ್ ಸ್ಟಿಲ್ ಐ ಆಮ್ ನೆವರ್ ಗೋಯಿಂಗ್ ಟು ಆಸ್ಕ್ ಮನಿ ಫ್ರಮ್ ಯು, ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಸೊ ನೀವಿವಾಗ ಸಪೋರ್ಟ್ ಮಾಡಬೇಕು ಈ ಒಂದು ಕಂಪ್ನಿಗೆ ಅಂತ ಅಂದರೆ ನಿಮ್ಗೆ ಅನಿಸಿದ್ರೆ ಯು ಕ್ಯಾನ್ ಪೇ 600, 3 ಮಂತಿಗೂ ಕೂಡ ಸಬ್ಸ್ಕ್ರಿಪ್ಷನ್ ಹಂಗೆ ಒಂದೇ ಸತಿ ತೊಗೋಬೋದು. ಇಲ್ಲ ಅಂದರೆ 600 ಕೊಡೋದಕ್ಕಾಗೋದಿಲ್ಲ ಅಂದರೆ ನೀವು 1 ವೀಕಿಗೆ ಹಾಕ್ಸ್ಕೊಂಡು ಆ 1 ವೀಕಲ್ಲಿ ಪ್ರಾಫಿಟ್ ಬಂದರೆ ಓಕೆ, ಅದರಲ್ಲಿ ಬೇಕಾದ್ರೆ 600 ಪೇ ಮಾಡಿಬಿಟ್ಟು ದೆನ್ 3 ಮಂತಿಗೆ ಕಂಟಿನ್ಯೂ ಮಾಡ್ಬೋದು. ಆ 1 ವೀಕಲ್ಲಿ ಪ್ರಾಫಿಟ್ ಬಂದಿಲ್ಲ ಅಂದರೂ ಕೂಡ ನೀವು ಇನ್ನೊಂದು ವೀಕ್ ತೊಗೊಬೋದು, ಅದೆಲ್ಲ ರಿಕವರ್ ಆಗಿ ಪ್ರಾಫಿಟ್ ಬಂದರೆ ಪೇ ಮಾಡ್ಬೋದು. ಅಲ್ಲೂ ಬಂದಿಲ್ಲ ಅಂದರೆ ಇನ್ನೊಂದು ವೀಕ್ ಫ್ರೀ ಎಕ್ಸ್ಟೆನ್ಷನ್, ಅಲ್ಲೂ ಬಂದಿಲ್ಲ ಅಂದರೆ ರನ್ ಮಾಡ್ತಾನೆ ಇರಿ, ನಿಮಗೆ ಪ್ರಾಫಿಟ್ ಆಗೋ ತನಕ ನೀವು ನಮಗೆ ಪೇ ಮಾಡೋ ಹಾಗಿಲ್ಲ. ಒನ್ಸ್ ಪ್ರಾಫಿಟ್ ಆಯಿತು ಅಂದರೆ ಆ 600 ಪೇ ಮಾಡಿಬಿಟ್ಟು 3 ಮಂತ್ಸ್ ಕಂಪ್ಲೀಟಾಗಿ ಫ್ರೀಯಾಗಿ ಯೂಸ್ ಮಾಡಿ. 3 ಮಂತ್ಸ್ ಆದಮೇಲೂ ಕೂಡ ಫ್ರೀಯಾಗೇ ಇರುತ್ತೆ, ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಇರೋದಿಲ್ಲ. ಆ್ಯಂಡ್ ಇಲ್ಲೇನು ಅಂದರೆ ಪ್ರಾಫಿಟ್ ಆದಾಗ 10% ನೀವು ನಮಗೆ ಕಳಿಸಿ, 90% ನೀವೇ ಇಟ್ಕೊಳ್ಳಿ. ಏನಾದ್ರು 100 ರೂಪಾಯಿ ಪ್ರಾಫಿಟ್ ಆಯಿತು ಅಂದರೆ ಬೇಕಾದ್ರೆ ನೀವು 10 ರೂಪಾಯಿ ಕೊಟ್ಟರು ಕೊಡ್ಬೋದು ನಮಗೆ, ಇಲ್ಲ ಅಂದರೆ ನೀವೇ ಇಟ್ಕೋಬೋದು. ಓಕೆನಾ? ಸೊ ಇವಾಗ 1 lakh ಆಯಿತು ಪ್ರಾಫಿಟ್ಟು ಅಂದರೆ ಆಬ್ವಿಯಸ್ಲಿ 10,000 ನೀವು ಕೊಡ್ತೀರಾ. ಓಕೆ, 90,000 ನಿಮಗಿರುತ್ತೆ. ಸೊ ಯಾವುದೇ ಥರ ಸ್ಟಾರ್ಟಿಂಗ್ಗೆ ದುಡ್ಡು ಇಸ್ಕೊಳ್ಳೋದು ಇಲ್ಲ, ಏನೂ ಮಾಡೋದಿಲ್ಲ. ಇಟ್ಸ್ ಆಲ್ ಅಬೌಟ್ ನೀವು ಪ್ರಾಫಿಟ್ ಮಾಡಿದ್ರೆ ಕಳಿಸ್ಬೋದು, ಪ್ರಾಫಿಟ್ ಮಾಡಲಿಲ್ಲ ಅಂದರೆ ಎಷ್ಟು ದಿನ ಫ್ರೀಯಾಗಿ ಯೂಸ್ ಮಾಡೋಕ್ಕಾಗತ್ತೆ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಇವಾಗ ಲಾಸ್ ಆದರೆ ಏನು ಮಾಡೋದು? ಇಟ್ಸ್ ಎ ರಿಸ್ಕ್, ಕರೆಕ್ಟ್ ಅಲ್ವಾ? ರಿಸ್ಕ್ ಏನೂ ಮಾಡೋದಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲೇಬೇಕು. ಇವಾಗ ನೀವು ಮ್ಯಾನ್ಯುಯಲ್ ಆಗೇ ಮಾಡಿದ್ರೆ ಆಬ್ವಿಯಸ್ಲಿ 90% ಆಫ್ ದೆಮ್ ಕಳ್ಕೊತೀರಾ. ಯಾರ್ಯಾರು ಟ್ರೇಡಿಂಗ್ ಕಲ್ತಿದ್ದೀರಾ ನಿಮ್ಗೆ ಇದು ನೀಡಿರೋದಿಲ್ಲ. ಯಾರ್ಯಾರಿಗೆ ಟ್ರೇಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಆಫೀಸ್ಗೆ ಹೋಗ್ಬೇಕು, ಇವೆಲ್ಲ ಇರುತ್ತೆ, ಅವರೆಲ್ಲರಿಗೂ ಕೂಡ ಇದೊಂದು ಹೆಲ್ಪ್ ಆಗ್ಬೋದು ಅಂತ. ಆಮೇಲೆ ಲಾಸ್ ಆದರೆ ಲೈಕ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಮಾರ್ಕೆಟು. ಬಟ್ ಲಾಸ್ ಆಗದೆ ಇರೋ ಥರ ಕಂಟ್ರೋಲಲ್ಲಿ ಇಟ್ಟಿದ್ದೀವಿ, ಬಟ್ ಮಾರ್ಕೆಟ್ ಕಂಡೀಷನ್ ಹೇಳೋದಕ್ಕಾಗಲ್ಲ ಏನಾಗುತ್ತೆ ಅಂತ. ಬಟ್ ಕಂಟಿನ್ಯೂಸ್ ಆಗಿ ರನ್ ಮಾಡಬೇಕು. ಒಂದಿನ ರನ್ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಆಫ್ ಮಾಡಿಡೋದು, ಅದ್ರ ನೆಕ್ಸ್ಟ್ ದಿನ ಆಫ್ ಮಾಡೋದು, ಈ ಥರ ಎಲ್ಲ ಮಾಡಿಟ್ರೆ ಇಟ್ಸ್ ಎ ಯೂಸ್ಲೆಸ್, ನಾನೇ ಹೇಳ್ತೀನಿ. ಆ್ಯಂಡ್ ನಿಮಗೆ ಟ್ರೇಡಿಂಗ್ ಚೆನ್ನಾಗಿ ಗೊತ್ತಿದ್ರು ಕೂಡ ಈ ಪ್ರಾಡಕ್ಟು ಯೂಸ್ಲೆಸ್. ಓಕೆ, ಸೊ ನೀವು ಏನೂ ಅಂದರೆ ಲೈಕ್ ಟ್ರೇಡ್ ಮಾಡ್ತೀರಾ, ಪಾಸ್ ಆಗೋಕ್ಕಾಗ್ತಾ ಇಲ್ಲ, ಫೇಲ್ ಆಗ್ತಾ ಇದೆ, ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಸಿಚುವೇಷನಲ್ಲಿದ್ದರೆ ಇದೊಂದನ್ನ ಟ್ರೈ ಮಾಡ್ಬೋದು. ಯಾವುದೇ ಥರ ದುಡ್ಡು ಕೊಡೋ ಹಾಗಿಲ್ಲ, ಏನೂ ಇಲ್ಲ. ಓಕೆ, ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ 600 ರೂಪಾಯಿ, ಅದು ಕೂಡ ನಿಮ್ಮ ಹತ್ರ ಇವಾಗ ಇಲ್ಲ ಅಂದರೆ ನೋ ಇಶ್ಯೂಸ್, ಒನ್ಸ್ ಪ್ರಾಫಿಟ್ ಆದಮೇಲೆ ನೀವು ಕೊಡ್ಬೋದು. ಓಕೆ,
ಈ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ಆಲ್ಗೋನ ನೀವು ರನ್ ಮಾಡಬೇಕಂದ್ರೆ ನಾವು ಕೊಡುವಂಥ ಬ್ರೋಕರಲ್ಲೇ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು, ಅವೆಲ್ಲ ಏನೂ ಇಲ್ಲ. ನೀವು ಯಾವ್ದಾದ್ರು ಬ್ರೋಕರಲ್ಲಿ ತೊಗೊಂಬನ್ನಿ, ಯಾವ್ದಾದ್ರು ಫಂಡಿಂಗ್ ಅಕೌಂಟ್ ತೊಗೊಂಬನ್ನಿ, ಎಲ್ಲದಕ್ಕೂ ರನ್ ಮಾಡ್ಬೋದು. ಓಕೆ, ನಾವೇನೂ ಹೇಳೋದಿಲ್ಲ, ಜಸ್ಟ್ ವಿ ಗಿವ್ ಎ ಆಲ್ಗೋ ಅಷ್ಟೇನೆ. ಇದನ್ನು ಬೇಕಾದ್ರೆ ನೀವು ಅಂದರೆ ಇನ್ಸ್ಟಾಲೇಷನ್ ಎಲ್ಲನೂ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಹೋಪ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಚಾರ್ಜಿಂಗಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಈ ಥರ ನಿಮ್ಗೆ ಇಡೀ ವರ್ಲ್ಡಲ್ಲೇ ಸಿಗೋದಿಲ್ಲ, ಇಡೀ ಜಗತ್ತಲ್ಲೂ ಕೂಡ ಈ ಥರ ಒಂದು ಬಿಸ್ನೆಸ್ ಮಾಡೆಲ್ ಬರ್ಡನ್ ಎಲ್ಲ ನಮ್ಮ ಮೇಲೆ ಹಾಕ್ಕೊಂಡು, ಓಕೆ, ಸೊ ಜನಕ್ಕೆ ಈ ಥರ ತಲುಪಲಿ ಅಂತ ಯಾರೂ ಮಾಡೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಓಕೆ, ನೀವು ಪ್ರಾಫಿಟ್ ಆಗೋ ತನಕನೂ ಯೂಸ್ ಮಾಡ್ಕೊಳ್ಳಿ ಫ್ರೀಯಾಗಿ. ಇನ್ ಕೇಸ್ ನಿಮಗೆ ಕೊಡೋ ಇಂಟ್ರೆಸ್ಟ್ ಇಲ್ಲ 10% ಅಂದರೆ ಇಟ್ಸ್ ಓಕೆ, ನೋ ಇಶ್ಯೂಸ್. ಓಕೆ, ಸೊ ನಮ್ಮ ಹಾರ್ಡ್ ವರ್ಕು ನಾವು ಆಗ್ತಾ ಇರ್ತೀವಿ. ಆ್ಯಂಡ್ ನಾಳೆಯಿಂದ ನಾನು ಈ ಒಂದು ಡಿಸಿಷನ್ ತೊಗೋತಾ ಇದ್ದೀನಿ, ಕಂಪ್ಲೀಟಾಗಿ ಮ್ಯಾನ್ಯುವಲ್ ಟ್ರೇಡಿಂಗ್ ಕ್ಲೋಸ್. ನಾನಿನ್ನು ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ, ಕಂಪ್ಲೀಟ್ ಆಲ್ಗೋ. ಆ್ಯಂಡ್ ಈ ಒಂದು ರಿಸಲ್ಟು ಪರ್ಫಾರ್ಮೆನ್ಸ್ ಲ್ಯಾಬಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ಪರ್ಫಾರ್ಮೆನ್ಸ್ ಲ್ಯಾಬ್ 64% ಇದೆ, ಕಂಪ್ಲೀಟ್ ರೀಸೆಟ್ ಮಾಡಿಬಿಡ್ತೀವಿ, ಅದನ್ನು ಕಂಪ್ಲೀಟ್ ಝೀರೋ ಮಾಡಾಕ್ತೀವಿ. ನಾಳೆಯಿಂದ ಆ ರಿಸಲ್ಟ್ಗಳಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವ್ಯಾರು ರನ್ ಮಾಡ್ತಾ ಇದ್ರೆ ನೀವು ಕೂಡ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ರಿಸಲ್ಟ್ಗಳನ್ನ ನೀವು ಹೇಳ್ಬೋದು, ಇಷ್ಟಿಷ್ಟ ಆಗಿದೆ, ಹಿಂಗಾಗಿದೆ, ಈ ಇಂಪ್ರೂವ್ಮೆಂಟ್ ಮಾಡಿ, ಆ ಇಂಪ್ರೂವ್ಮೆಂಟ್ ಮಾಡಿ ಅಂತ. ಬಟ್ ಏನಂದರೆ, ಬ್ಯಾಡ್ ಫೇಸ್ ಅಂತ ಬಂದಾಗ ಲೈಕ್ ಸಪೋರ್ಟ್ ಅಷ್ಟೇನೆ ನಾನು ಕೇಳೋದು. ಇನ್ಮೇಲೆ ನನ್ನ ಫಂಡಿಂಗ್ ಅಕೌಂಟ್ಸ್ ಆಗಿರ್ಬೋದು, ನನ್ನ ಬ್ರೋಕರ್ ಅಕೌಂಟ್ ಆಗಿರ್ಬೋದು, ಎಲ್ಲನೂ ಕೂಡ ಐ ಡಿಸೈಡೆಡ್ ಟು ಕನೆಕ್ಟ್ ಟು ದಿ ಆಲ್ಗೋ. ಓಕೆ, ಇನ್ ಕೇಸ್ ಬ್ರೀಚ್ ಆದರೂ ನೋ ಇಶ್ಯೂಸ್, ಮತ್ತೆ ಇಂಪ್ರೂವ್ ಮಾಡಿಕೊಂಡು ಸರಿ ಮಾಡ್ಕೋತೀನಿ. ಯಾಕಂದರೆ ನನಗೆ ಕ್ವಿಟ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಇದನ್ನು ಎಷ್ಟೋ ಸತಿ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಲಾಸ್ಟ್ ಟ್ರೈ. ಓಕೆ, ಇನ್ ಕೇಸ್ ಇದು ಫೇಲ್ ಆಯಿತು ಅಂದರೆ ಐ ಆಮ್ ಗೋಯಿಂಗ್ ಟು ಕ್ವಿಟ್ ಕಂಪ್ಲೀಟಾಗಿ. ಇದ್ರ ಸವಾಸಕ್ಕೆ ಬರೋದಿಲ್ಲ. ಏನೋ ಒಂದು ತಳ್ಳಬೇಕು ಅಂತ ಇದ್ದೀನಿ, ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ. ಐ ಥಿಂಕ್ ಗಿಪೋರ್ಟ್ ನಾನು ಕೇಳೋದಿಲ್ಲ ಫಸ್ಟ್ ಆಫ್ ಆಲ್. ಓಕೆನಾ, ಹೆಲ್ಪ್ ಆಗ್ಬೋದು ಜನಕ್ಕೆ. ಓಕೆ, ಇವಾಗ ಏನಾಗುತ್ತೆ ಅಂದರೆ, ಕಾಲ್ಸ್ ಗ್ರೂಪು ಲೆಕ್ಕ ಹಾಕೊಳ್ಳೋಣ. ಕಾಲ್ಸ್ ಗ್ರೂಪು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ, 4,000 5,000 ಇರುತ್ತೆ. ಅವ್ರು ಟ್ರೇಡ್ ಕಳಿಸೋ ಅಷ್ಟರಲ್ಲಿ, ಎಂಟ್ರಿ ಆಗೋ ಅಷ್ಟರಲ್ಲಿ, ನೀವು ಎಂಟರ್ ಆಗೋ ಅಷ್ಟರಲ್ಲಿ ಏನೆಲ್ಲ ಆಗೋಗ್ಬಿಡುತ್ತೆ. ಸೊ ಅದು ರಿಪ್ಲೇಸ್ ಆಗಿ ಇದನ್ನು ನೀವು ರನ್ ಮಾಡಿ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಕೂತ್ಕೊಬೋದು. ಲಾಸಸ್ ಇದ್ದೇ ಇರುತ್ತೆ. ಬಟ್ ಒಂದು ವಾರ ರನ್ ಮಾಡಿ, 2 ವೀಕ್ಸ್ ರನ್ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತೆ ರಿಸಲ್ಟ್? ಯು ಹ್ಯಾವ್ ಟು ರನ್. ಅದಕ್ಕೆ ನಾನು 3 ಮಂತ್ಸ್ ಕೂಡ ನೀವು ಏನೂ ಪೇ ಮಾಡೋ ಹಾಗಿಲ್ಲ. ಓಕೆ, ನಿಮಗೆ ಇನ್ಸ್ಟಾಲೇಷನ್ ಚಾರ್ಜ್ ಪೇ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಇಟ್ಸ್ ಓಕೆ. ಓಕೆ, ಇವತ್ತು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ, 1 ವೀಕ್ ರನ್ ಮಾಡಿ, ಪ್ರಾಫಿಟ್ ಬಂದೆ ಅದರಲ್ಲೇ 600 ಕೊಡಿ. ಬಂದಿಲ್ವಾ, ತಿರ್ಗಾ ರನ್ ಮಾಡಿ. ಪ್ರಾಫಿಟ್ ಬಂದಾಗಲೇ ಕೊಡಿ. ಇಲ್ಲ ಇನ್ ಕೇಸ್ ಸಪೋರ್ಟ್ ಮಾಡ್ತೀವಿ ಅಂತ ಇದ್ದರೆ ಯು ಕ್ಯಾನ್ ಗಿವ್ ಫಸ್ಟೇ ಕೊಟ್ಬಿಟ್ಟು ಯು ಕ್ಯಾನ್ ರನ್ 3 ಮಂತ್ಸ್ ಕಂಪ್ಲೀಟ್ ಆಗಿ. ಆ್ಯಂಡ್ 3 ಮಂತ್ಸ್ ಆದಮೇಲೂ ಕೂಡ ಯಾವುದೇ ಥರ ಚಾರ್ಜಸ್ ಇಲ್ಲ. ಓಕೆ, 3 ಮಂತ್ಸ್ ಆದಮೇಲೂ ಕೂಡ ನೀವು ಫ್ರೀಯಾಗೇ ರನ್ ಮಾಡ್ತೀರಾ. ಮಂತ್ ಎಂಡಿಗೂ ಕೂಡ ಪ್ರಾಫಿಟ್ ಆದರೆ ಅದ್ರಲ್ಲಿ 10% ಕೊಡ್ತೀರಾ. ಓಕೆ, ನಿಮ್ಗೆ 10% ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಗಿವ್ 5% ಕೂಡ, ನಿಮಗೆ ಬಿಟ್ಟಿರೋದು ಅದು. ಓಕೆ, 10% ನಿಮಗೆ ಕೊಡಬೇಕು. ನಾವು ಸ್ಟ್ಯಾಂಡರ್ಡ್ ಹೇಳ್ತೀವಿ, 10% ನಿಮಗೆ ಕೊಡಬೇಕು ಅನ್ಸಿದ್ರೆ ನೀವು 10% ಕೊಡ್ಬೋದು. ಇಲ್ಲ 10% ಕೊಡೋಕ್ಕಾಗಲ್ಲ ಅಂದರೆ 5% ಕೊಡ್ಬೋದು. ಇದೊಂದು ಲೈಕ್ ಒಂದು ರೆವಲ್ಯೂಷನ್ ಅಂತಲೇ ಅನ್ಬೋದು. ನೀವು ಈ ಥರ ಯಾವ ಆಲ್ಗೋ ಆಗಿರ್ಬೋದು ಯಾವುದ್ರಲ್ಲೂ ನಿಮಗೆ ಸಿಗೋದು ಇಲ್ಲ. ಆ್ಯಂಡ್ ಸಪೋರ್ಟ್ ಅಂತೂ 24/7 ಈ ಸತಿ ಪ್ರಾಪರ್ ಸಪೋರ್ಟ್ ಆಗುತ್ತೆ. ಹಳೆ ಯೂಸರ್ಸ್ ಯಾರ್ಯಾರಿದ್ದಾರೆ, ಯಾರ್ಯಾರು ಮುಂಚೆ ಎಲ್ಲ ರನ್ ಮಾಡ್ತಾ ಇದ್ದೀವಿ, ಇನ್ ಕೇಸ್ ನೀವು ರನ್ ಮಾಡಬೇಕು ಅಂದರೆ ನಿಮ್ಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ನು ಇಲ್ಲ. ನೀವು 5% ಸ್ಪ್ಲಿಟ್ಟು ಕೊಡೋ ಆಗಿಲ್ಲ, 10% ಸ್ಪ್ಲಿಟ್ಟು ಕೊಡೋ ಆಗಿಲ್ಲ. ನಿಮ್ಮ ಲೈಫ್ ಲಾಂಗ್ ನೀವು ರನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದೊಂದು ಲಾಸ್ಟ್ ಟ್ರೈ ನಾನು ಮಾಡ್ತಾ ಇರೋದು. ಓಕೆ, ಸೊ ಇದಾದಮೇಲೆ ಇನ್ನೂ ಪುಷ್ ಮಾಡೋದಕ್ಕಾಗೋದಿಲ್ಲ. ಕೈಯಿಂದ ತುಂಬ ದುಡ್ಡು ಹಾಕಿ ಬಿಲ್ಡ್ ಮಾಡಿಬಿಟ್ಟಿದ್ದೀವಿ. ಓಕೆ, ಅದು ನನಗೆ ರಿಕವರ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿಲ್ಲ. ಓಕೆ, ನನಗೇನೋ ಒಂದು ಜನಕ್ಕೆ ಕೊಡಬೇಕು. ಓಕೆ, ಸೊ ಇವಾಗ ಹೇಳ್ಬೋದು ಜನ ಎಲ್ಲನೂ ಕೂಡ, ಓಕೆ, ಇವನು ಯಾರಿಗೂ ಸೈಕೋ ನನ್ನ ಮಗ, ಏನಿದು ಮಾಡ್ತಾ ಇದ್ದಾನೆ, ಎಲ್ಲ ಫ್ರೀ ಕೊಟ್ಟು ಇದೇನಿದು ಈ ಥರ ಇಟ್ಕೊಂಡಿದ್ದಾನೆ ಅಂತ. ಬಟ್ ನನಗೆ ನೀಡಿರೋದು ನೀವುಗಳು ಪ್ರಾಫಿಟ್ ಮಾಡಬೇಕು, ನಿಮಗಳಿಗೆ ದುಡ್ಡು ಬರಬೇಕು ಅನ್ನೋದು ಅಷ್ಟೇನೆ. ದುಡ್ಡು ಕಳ್ಕೊಳ್ಳೋದು ಒಂದು ಸ್ವಲ್ಪ ಅವಾಯ್ಡ್ ಆಗ್ಬೋದೇನೋ. ಓಕೆ, ಸೊ ಕೋರ್ಸ್ಗಳಿಗೆ ಯಾರು ಜಾಯ್ನ್ ಆಗೋದಿಲ್ಲ. ಇದೇನಾದ್ರು ಪ್ರಾಪರಾಗಿ ವರ್ಕ್ ಆಗೋಕ್ಕೆ ಶುರು ಆದರೆ ಯಾರು ಕೂಡ ಕಾಲ್ಸ್ ಗ್ರೂಪ್ ಯಾವುದಕ್ಕೂ ಜಾಯ್ನ್ ಆಗೋದಿಲ್ಲ. ನಿಮ್ಮ ಲ್ಯಾಪ್ಟಾಪ್ ಇರಬೇಕು, ಮೇಯ್ನ್ ಥಿಂಗ್ ಲ್ಯಾಪ್ಟಾಪ್ ಇರಬೇಕು. ಇನ್ಸ್ಟಾಲ್ ಮಾಡಿದ್ರೆ ಡನ್, ಮುಗ್ದೇ ಹೋಯ್ತು. ಆಲ್ಗೋಸ್ ಎಲ್ಲನೂ ಇನ್ಸ್ಟಾಲ್ ಮಾಡೋದು, ನೀವು ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ರೆ ಮುಗ್ದೋಯ್ತು. ಆ್ಯಂಡ್ ಎಲ್ಲನೂ ಕೂಡ ಟ್ರೇಡ್ಗಳು ತೊಗೊಳ್ಳೋದೆಲ್ಲನೂ ಕೂಡ ಅಲ್ಲಿ ಏನು ಎಂಟರ್ ಆಗ್ತಾ ಇದೆ ಆಲ್ಗೋದಿಂದ ವೆಬ್ಸೈಟಲ್ಲಿ ಎಲ್ಲನೂ ಇರುತ್ತೆ. ನೀವು ಕ್ರಾಸ್ ವೆರಿಫೈ ಮಾಡ್ಕೊಬೋದು. ಇದು ಲಾಸ್ಟ್ ಟ್ರೈ ನನ್ನ ಕಡೆಯಿಂದ. ಇದು ಏನಾದರೂ ಫೇಲ್ ಆಯಿತು ಅಂದರೆ ದೆನ್ ಕ್ವಿಟ್ ಅಷ್ಟೇನೆ. ಇನ್ನು ಆಲ್ಗೋ ಅನ್ನೋದಕ್ಕೆ ಬರೋದೇ ಇಲ್ಲ.
ಪ್ರಾಪರ್ ಆಗಿ ಬಿಲ್ಡ್ ಆಗಿದೆ ಅಂತ ಇವಾಗ ನನಗೆ ಅನಿಸ್ತಾ ಇದೆ ಇಷ್ಟು ದಿನ ಆದಮೇಲೆ. ಆ್ಯಂಡ್ ಲಾಸಸ್ ಆಗಲ್ಲ ಅಂತಲ್ಲ, ಲಾಸಸ್ ಆಗೇ ಆಗುತ್ತೆ. ಕಂಟಿನ್ಯೂಸ್ ರನ್ ಮಾಡ್ತಾ ಇದ್ರೆ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ನೀವು ಒಂದಿನ ಬಿಟ್ಟು ಒಂದಿನ ಈ ಥರ ರನ್ ಮಾಡಿದಾಗ ಎಲ್ಲನೂ ಕೂಡ ಗಾನ್ ಆಗೋಗುತ್ತೆ. ಮುಂಚೆಯಿಂದ ಯಾರ್ಯಾರು ಯೂಸ್ ಮಾಡ್ತಾ ಇದ್ರಲ್ಲ, ಇನ್ನೊಂದು ಟ್ರೈ ಕೊಡಿ, ಇದು ಲಾಸ್ಟ್ ಟ್ರೈ ಅಂದ್ಕೊಳ್ಳಿ. ಓಕೆ, ಯೂಸ್ ಮಾಡಿ. ಓಕೆ, ಹೇಗಿತ್ತು ರಿಸಲ್ಟ್? ಓಕೆ, ವರ್ಸ್ಟಾಗಿತ್ತು ರಿಸಲ್ಟ್ ಅಂದರೆ ನೀವು ಓಪನ್ ಆಗಿ ಬೈಬೋದು ನನಗೆ. ಓಕೆ, ಯಾವುದೇ ಥರ ನನಗೆ ಇಶ್ಯೂನೂ ಇಲ್ಲ. ನಾನು ಹೇಳಿದ್ದೀನಲ್ಲ, ನೀವೆಲ್ಲ ನೋಡ್ಬೋದು ಆಲ್ಗೋಸ್ಗಳಲ್ಲಿ ಒಂದೊಂದು ಚಾರ್ಜ್ ಹೇಳ್ತಾರೆ 50,000 60,000 ಈ ಥರ ಹೇಳ್ತಾರೆ. ತಿಂಗಳು ಸಬ್ಸ್ಕ್ರಿಪ್ಷನ್ 30,000 40,000. ಇಲ್ಲ ಅಂದರೆ ನೀವು ದುಡ್ಡನ್ನ ನಮಗೆ ಕೊಡಬೇಕು, ನಮ್ದ್ರಲ್ಲಿ ರನ್ ಮಾಡ್ತೀವಿ ಅಂತಾರೆ. ಇಲ್ಲ ಅಂದರೆ 30% 70% ಸ್ಪ್ಲಿಟ್ಟು, 50-50 ಸ್ಪ್ಲಿಟ್ಟು ಅಂತಾರೆ. ಯಾವುದೂ ಇಲ್ಲ. ಓಕೆ, ಯಾವಾಗ ನನಗೆ ಫಂಡೆಡ್ ರೂಮ್ ನಾನು ನೋಡಿದೆ, ಓಕೆ, ಸೊ ನಾನು ಈ ರಿಸ್ಕ್ ತೊಗೋಬೇಕು ಅನಿಸ್ತಾ ಇದೆ. ಬಟ್ ಫಂಡೆಡ್ ರೂಮ್ದು ಅಕೌಂಟ್ ಆದರೆ ನೀವು $30 $40 $50 ಕೊಡ್ತೀರಾ. ಇದು ಯಾವುದೇ ಥರ ಯಾವುದೂ ಕೊಡೋ ಹಾಗಿಲ್ಲ. ಓಕೆ, ಇನ್ ಕೇಸ್ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಗಿವ್ ಇನ್ಸ್ಟಾಲೇಷನ್ ಚಾರ್ಜಸ್ನ ಕೊಡ್ಬೋದು, ಕೊಟ್ಟು ಇನ್ಸ್ಟಾಲ್ ಮಾಡಿಸ್ಕೊಬೋದು. ಇಲ್ಲ ಅದು ಬೇಡ ಅಂದರೆ ಅದು ಬೇಡ. ನಾನೇ ಹೇಳ್ತೀನಲ್ಲ, ನಿಮಗೆ ಬೇಡ ಪ್ರಾಫಿಟ್ ಬಂದಮೇಲೆ ಕೊಡ್ತೀನಿ ಅಂದರೆ ಪ್ರಾಫಿಟ್ ಬರೋ ತನಕ ನೀವು ರನ್ ಮಾಡ್ಕೊಳ್ಳಿ, ಫ್ರೀ ಲೈಫ್ ಟೈಮ್ ಫುಲ್. ಇವಾಗ ಒಂದು ತಿಂಗಳು ಬ್ರೇಕ್ ಇವನ್ ಬಂತು ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಫಿಟೇ ಬರಲಿಲ್ವಾ, ರನ್ ಮಾಡ್ತಾನೇ ಇರಿ. ನೀವು ಪ್ರಾಫಿಟ್ಟಿಗೆ ಬರೋ ತನಕ 10 ವರ್ಷ ಆಗುತ್ತೆ, 20 ವರ್ಷ ಆಗುತ್ತೆ, ರನ್ ಮಾಡ್ತಾನೆ ಇರಿ. ಯಾವುದೇ ಥರ ದುಡ್ಡು ಪೇ ಮಾಡೋ ಹಾಗಿಲ್ಲ. ಪ್ರಾಫಿಟ್ ಬಂದಾಗ ನೀವು ಬೇಕಾದ್ರೆ $600 ಕೊಟ್ಟು ದೆನ್ ಅಲ್ಲಿಂದ ನೀವು ಮಂತು ರಿನ್ಯೂ ಆಗ್ತಾ ಇರುತ್ತೆ. ಆ್ಯಂಡ್ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇಲ್ಲ. 3 ಮಂತ್ಸಿಗೆ ಇಷ್ಟು ಕೊಡಿ, 2 ಮಂತ್ಸಿಗೆ ಇಷ್ಟು ಕೊಡಿ, 1 ಮಂತ್ಸಿಗೆ ಇಷ್ಟು ಕೊಡಿ, ಯಾವುದೇ ಥರ ಇಲ್ಲ. ಪ್ರಾಫಿಟಲ್ಲಿ ಯು ಕ್ಯಾನ್ ಗಿವ್ 10% ಆರು ಕೊಡ್ಬೋದು. ಇಲ್ಲ ನಿಮಗೆ 10% ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ 5% ಆರು ಕೊಡ್ಬೋದು. ಓಕೆ, ನೀವೇನೂ ಮಾಡೋ ಹಾಗಿಲ್ಲ, ಏನೂ ಸೆಟ್ ಮಾಡೋ ಹಾಗಿಲ್ಲ. ಎಲ್ಲನೂ ಕೂಡ ನಮ್ಮ ಟೀಮ್ ಅವ್ರು ಹೆಲ್ಪ್ ಮಾಡ್ತಾರೆ. ಓಕೆ, ಒನ್ಸ್ ನೀವು ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ರೆ ಮುಗ್ದೋಯ್ತು. ಅನಲೈಸ್ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ನಾನು ಹೇಗೆ ಮ್ಯಾನ್ಯುಯಲ್ ಟ್ರೇಡ್ ಮಾಡ್ತೀನೋ ಅದೇ ಥರ 50% ರೆಪ್ಲಿಕೇಟ್ ಮಾಡಿದ್ದಾರೆ. 50% ಮಾಡಿದ್ದಾರೆ. ನೀನು 50% ಅದಾಗೋದು ಇಲ್ಲ. ಯಾಕಂದರೆ ವಿ ಸಿ ಲಾಟ್ ಆಫ್ ಥಿಂಗ್ಸ್ ಅಲ್ವಾ. ಸೊ ಅದಕ್ಕೇನೆ ಯೂಸ್ ಮಾಡಿ. ಇದೇ ಒಂದು ವೀಡಿಯೋಸ್ಗಳಲ್ಲಿ ಕಮೆಂಟ್ ಹಾಕಿ ಹೇಗೆ ಅನಿಸ್ತು, ಇದೊಂದು ಪ್ಲ್ಯಾನ್ ಕರೆಕ್ಟ್ ಇದೆಯಾ, ನಿಮಗೆ ಜನಕ್ಕೆ ಒಳ್ಳೇದಾಗುತ್ತಾ. ಇನ್ ಕೇಸ್ ಜನಕ್ಕಿದು ಒಳ್ಳೇದು ಆಗಲ್ಲ ಅಂತ ಗೊತ್ತಾದರೆ ನಾನು ಇದನ್ನು ಶುರುನೇ ಮಾಡೋದಿಲ್ಲ. ಇದೊಂದು ಲಾಸ್ಟ್ ರಿಸ್ಕ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಮೋರ್ ದ್ಯಾನ್ ಮೇಕಿಂಗ್ ಮನಿ ಏನೋ ಒಂದು ಹೆಲ್ಪ್ ಮಾಡಬೇಕು ಜನಕ್ಕೆ. ಓಕೆ, ಏನೋ ಒಂದು ಹೆಲ್ಪ್ ಮಾಡಬೇಕು. ಲೆಟ್ಸಿ ನೋಡೋಣ, ಮಾಡಿ ನೋಡೋಣ. ಓಕೆ, ಲಾಸ್ಟ್ ಹೋಪ್. ಓಕೆ, ಫೇಲ್ ಆಯಿತು ಅಂದರೆ ಇದೇ ಥರ ವೀಡಿಯೋ ಮಾಡ್ತೀನಿ, ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಫೇಲ್ ಆಯಿತು, ಯಾಕೆ ಫೇಲ್ ಆಯಿತು ಅಂತ. ಓಕೆ, ತುಂಬ ಹಾರ್ಡ್ ವರ್ಕ್ ಹಾಕಿದ್ದೀವಿ. ಇದೊಂದು ನನಗೂ ಕ್ವಿಟ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ. ಇವತ್ತು ಕೂತ್ಕೊಂಡು ತುಂಬ ಯೋಚನೆ ಮಾಡಿಬಿಟ್ಟೆ. ಓಕೆ, ಕ್ವಿಟ್ ಮಾಡೋಣ ಅಂತ. ಬಟ್ ಯಾಕೋ ಕ್ವಿಟ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ. ದೆನ್ ಇದು ಆಗಲೇಬೇಕು, ಏನಾರು ಆಗಲಿ. ಐ ಥಿಂಕ್ ಸಪೋರ್ಟ್ ಮಾಡೋದಕ್ಕೆ ಜನ ಇದ್ದಾರೆ. ಲೆಟ್ಸ್ ಟೇಕ್ ಒಂದು ಲಾಸ್ಟ್ ರಿಸ್ಕ್ ಇದು. ಆದರೆ ಎಷ್ಟೋ ಜನದ ಪ್ರಾಬ್ಲಮೇ ರಿಸಾಲ್ವ್ ಆಗೋಗುತ್ತೆ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಕೈಯಿಂದ ಏನು ದುಡ್ಡು ಕೊಡೋ ಹಾಗೆ ಇಲ್ಲ. ನಿಮ್ಮ ಹತ್ರ $600 ಇದ್ದರೆ ಯು ಕ್ಯಾನ್ ಪೇ. ಇಲ್ಲ ಅಂದರೆ ಪೇನೇ ಮಾಡಬೇಡಿ. ಹೇಳಿ ಬ್ರೋ ಇಲ್ಲ ನಾನು 1 ವೀಕ್ ರನ್ ಮಾಡ್ತೀನಿ, ಪ್ರಾಫಿಟ್ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಅಲ್ಲಿ 1 ವೀಕ್ ಆದಮೇಲೆ ಬಂದಿಲ್ಲ ಅಂದರೆ ಪ್ರಾಫಿಟ್ಟು, ದೆನ್ ಅಗೇನ್ 2nd ವೀಕ್ ನೋಡಿ, ಬರಲಿಲ್ಲ ಅಂದರೆ 3rd ವೀಕ್ ನೋಡಿ, ಬರಲಿಲ್ಲ ಅಂದರೆ 4th ವೀಕ್ ನೋಡಿ, ಬರಲಿಲ್ಲ ಅಂದರೆ 5th ವೀಕ್ 6th ವೀಕ್ 7th ವೀಕ್ ನೋಡಿ. ಬಟ್ ಯಾವಾಗ ಇನ್ ಕೇಸ್ ನೋಡಿ ಕ್ಯಾಪಿಟಲ್ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಂಡಾಗ ಕೂಡ ನೀವು ಬೇಡ ಸ್ಟಾಪ್ ಮಾಡಿಬಿಡ್ಬೋದು ರನ್ ಮಾಡೋದಕ್ಕೆ. ಯಾಕಂದರೆ ಕಂಪ್ಲೀಟ್ ರನ್ ಮಾಡಬೇಕು. ನಾನು ಹೇಳ್ತೀನಲ್ಲ, ಆಲ್ಗೋಯಿಂದ ರಿಟರ್ನು ಇಯರ್ಲಿ ರಿಟರ್ನ್, ಮಂತ್ಲಿ ರಿಟರ್ನ್ ಈ ಥರ ಎಕ್ಸ್ಪೆಕ್ಟ್ ಮಾಡಬೇಕು. ಓಕೆ, ಒಂದಿನ ರನ್ ಮಾಡಿ ಆಮೇಲೆಲ್ಲ ರನ್ ಮಾಡಲಿಲ್ಲ ಅಂದರೆ ಹೊಗೆ ಆಗೋಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಆಗ್ತಾ ಇದ್ದಂಥ ಪ್ರಾಬ್ಲಮ್ಮು ಲಾಟ್ ಸೈಜು. ಓಕೆ, ದೊಡ್ಡ ಎಲ್ ಇತ್ತು ಅಂದರೆ ನೀವೇನು ಫಿಕ್ಸ್ ಮಾಡಿರ್ತೀರ ಲಾಟ್ ಸೈಜ್ ಅದರಲ್ಲೇ ಇರುತ್ತೆ. ನಮ್ಮ ಕಂಟ್ರೋಲಲ್ಲಿ ಏನೂ ಇರೋಲ್ಲ. ನೀವು ಎಷ್ಟು ಲಾಟ್ ಸೈಜ್ ಹಾಕಿರ್ತೀರ, ಫಾರ್ ಎಕ್ಸಾಂಪಲ್ 0.1 ಹಾಕಿರ್ತೀರ ಅಂದ್ಕೊಳ್ಳೋಣ, ಅದೇ 0.1 ಟ್ರೇಡ್ ತೊಗೋತಾ ಇರುತ್ತೆ. ಬಟ್ ಲಾಸ್ಟ್ ಟೈಮ್ ಆಗಿದ್ದಂಥ ಮಿಸ್ಟೇಕ್ ಅದೇನೇ. ದೊಡ್ಡ ಎಲ್ ಇದ್ದಾಗ 0.1 ತೊಗೊಂಡ್ರೆ ಯೂಸ್ಲೆಸ್. ಅದೇ ನಾವು ಮ್ಯಾನ್ಯುಯಲ್ ಮಾಡಿದಾಗ ವಿ ಕ್ಯಾನ್ ಅಬ್ಸರ್ವ್ ಅಲ್ವಾ, 0.05 ತೊಗೋಬೋದು ದೊಡ್ಡ ಎಲ್ ಇದ್ದಾಗ. ಸೊ ಇವಾಗ ಅದನ್ನು ಫಿಕ್ಸ್ ಮಾಡಿದ್ದೀವಿ. 0.1 ಹಾಕಿದ್ರಿ ಅಂತ ಅಂದ್ಕೊಳ್ಳೋಣ ನೀವು. ಇನ್ ಕೇಸ್ ದೊಡ್ಡ ಎಲ್ ಇದ್ದಾಗ ಲಾಟ್ ಸೈಜ್ ಅದೇ ಆಫ್ ಆಗೋಗ್ಬಿಡುತ್ತೆ, ಅಂದರೆ 0.05ಗೆ ಬಂದ್ಬಿಡುತ್ತೆ. ಸೊ ಇವಾಗ ನೀವು ಆಲ್ಗೋನ ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಜಸ್ಟ್ ಕ್ರೋಮ್ಗೆ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಸರ್ಚ್ ಮಾಡಿ. ಓಕೆ, ಕ್ರಮ್ಯಾಟಿಕ್ ಅಂತ ಸರ್ಚ್ ಮಾಡಿ ಇಲ್ಲಿ. ಓಕೆ, ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ರಮ್ಯಾಟಿಕ್ ಅಂತ ಸರ್ಚ್ ಮಾಡಿ. ಓಕೆನಾ, ಫಸ್ಟ್ರಲ್ಲೇ ಬರುತ್ತೆ ನೋಡಿ, ಕ್ರಮ್ಯಾಟಿಕ್ ಅಡ್ವಾನ್ಸ್ ಅಲ್ಗೋರಿಥಮಿಕ್ ಟ್ರೇಡಿಂಗ್ ಅಂತ. ಇಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ ನೋಡಿ.
ಜಸ್ಟ್ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟಸ್ನ ಎಲ್ಲಾನು ಫಿಲ್ ಮಾಡಿ, ಇಲ್ಲಾಂದರೆ ಫೋನ್ ನಂಬರ್ ಕೂಡ ಇರುತ್ತೆ, ಫೋನ್ ಮಾಡಿಬಿಟ್ಟು ಕೂಡ ನೀವು ಇನ್ಸ್ಟಾಲ್ ಮಾಡಿಸ್ಕೊಬೋದು. ಎಲ್ಲಾನು ಇರುತ್ತೆ. ಸೆಂಡ್ ಮೆಸೇಜ್ ಅಂತ ಕೊಡಿ, ಅಪ್ರೂವಲ್ಗೆ ಇದು ಬರುತ್ತೆ, ದೆನ್ ಅಪ್ರೂವ್ ಮಾಡ್ತಾರೆ, ಯು ಕ್ಯಾನ್ ಯೂಸ್ ಇಟ್. ಓಕೆ, ಸೊ ಅಪ್ರೂವ್ ಆಗಿದ ತಕ್ಷಣನೇ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಮಾಡೋದಕ್ಕೆ ಹೇಳ್ಕೊಡ್ತಾರೆ, ಹೇಗೆ ರನ್ ಮಾಡಬೇಕು ಏನು ಅಂತ. ಯಾರ್ಯಾರೆಲ್ಲ ಇವತ್ತೆಲ್ಲ ನೀವು ಯಾರ್ಯಾರು ಇನ್ಸ್ಟಾಲ್ ಮಾಡಿಸ್ಕೋತೀರಾ, ಇವಾಗಿಂದನೇ ಶುರು ಆಗುತ್ತೆ. ಯಾರ್ಯಾರೆಲ್ಲ ಇನ್ಸ್ಟಾಲ್ ಮಾಡಿಸ್ಕೋತೀರಾ ಇದನ್ನು ಸೆಂಡ್ ಮೆಸೇಜ್ ಕೊಡಿ, ಹೇಳ್ತೀನಿ ನೋಡಿ. ನಿಮಗೆ ಇವಾಗಲೇ ಅಪ್ರೂವಲ್ ಪೆಂಡಿಂಗ್ ಅಪ್ರೂವಲ್ ಅಂತ ಬರುತ್ತೆ, ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಹೇಳ್ಬೋದು ಅವರಿಗೆ, ಓಕೆ ಇನ್ಸ್ಟಾಲ್ ಮಾಡಿಸ್ಕೋತೀರಿ ಅಂದರೆ ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋದಕ್ಕೆ ಗೂಗಲ್ ಮೀಟಿಗೆ ಹಾಕ್ಕೊಂಡು ಅವರೇ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಎಂಡ್ ಟು ಎಂಡು ಅವರೇ ಹೇಳ್ಕೊಡ್ತಾರೆ ಹೇಗೆ ರನ್ ಮಾಡಬೇಕು ಎಲ್ಲನೂ ಕೂಡ. ಎಂಡ್ ಟು ಎಂಡ್ ಗೂಗಲ್ ಮೀಟಿಗೆ ಬರ್ತಾರೆ. ನಿಮ್ಗೆ ಯಾವುದೇ ಥರ ಇಲ್ಲಿ ಏನಂತೀವಿ, ನಿಮಗೆ ಅಂದರೆ ಲೈಕ್ PDF ಕೊಡೋದಾಗಲಿ ವಿಡಿಯೋ ಕೊಡೋದಾಗಲಿ ಏನೂ ಇಲ್ಲ. ಅವರೇ ಗೂಗಲ್ ಮೀಟಿಗೆ ನಿಮಗೆ ಹಾಕೋತಾರೆ, ಮಾಡಿಸ್ತಾರೆ. ಇಲ್ಲ ಅಂದರೆ ನೀವು ವಿಡಿಯೋ ನೋಡೇ ಮಾಡ್ಕೋತೀನಿ ಅಂದರೆ ವಿಡಿಯೋನೂ ಇದೆ. ಓಕೆ, ಅವರೆಲ್ಲನೂ ಕೂಡ ಹೇಳ್ತಾರೆ ನಿಮಗೆ, ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಸೊ 1 ವೀಕ್ ಯು ಕ್ಯಾನ್ ಯೂಸ್ ಫ್ರೀ. ಅಂದರೆ ನಾನು ಹೇಳ್ತಾ ಇರೋದು ಅಂದರೆ ಇನ್ಸ್ಟಾಲೇಷನ್ ಚಾರ್ಜಸ್ಸು ನಿಮ್ಮ ಕೈಯಲ್ಲಿ ಕೊಡೋದಕ್ಕಾಗಲ್ಲ. ಅಂದರೆ ಯಾಕೆಂದರೆ ಕೆಲಸ ಮಾಡೋರಿಗೆ ಆ್ಯಂಡ್ ಇವಾಗ ಇದನ್ನು ಕ್ರಮ್ಯಾಟಿಕ್ದು ಹೋಸ್ಟ್ ಮಾಡಿರೋ ಸರ್ವರ್ಗಾಗಿರ್ಬೋದು, ಆರ್ ಈ ಹೋಸ್ಟಿಂಗಿಗಾಗಿರ್ಬೋದು, ಮಂತ್ಲಿ ಚಾರ್ಜಸ್ಸಿಗಾಗಿರ್ಬೋದು, ಇಯರ್ ರನ್ ಮಾಡೋದಕ್ಕೆ ಇದಕ್ಕೆಲ್ಲ ಕಾಸ್ಟ್ ಇರುತ್ತಲ್ಲ. ಇಟ್ಸ್ ಓಕೆ, ನೀವು ಕೊಟ್ಟಿಲ್ಲ ಅಂದರೂ ಕೂಡ ಅದನ್ನು ನಾವೇ ಮ್ಯಾನೇಜ್ ಮಾಡ್ಕೋತೀವಿ. ನನಗೇನಂದರೆ ಒಂದು ಜೆನ್ಯೂನ್ ಆಗಿ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ತಿರ್ಗಾ ಲೈಕ್ ಐ ಆಮ್ ಕ್ವಿಟ್ಟಿಂಗ್ ಅನ್ನೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ. ಲಾಸ್ಟ್ ಟ್ರೈ ಒಂದು ಮಾಡಿಬಿಡೋಣ ಅಂತ. ಇದು ವರ್ಕ್ ಆಗಲಿಲ್ಲ ಅಂದರೆ ಐ ಆಮ್ ಗೋಯಿಂಗ್ ಟು ಕ್ವಿಟ್. ಅಂದರೆ ಯಾರಿಗೂ ಅನ್ನೋದನ್ನೇ ಕ್ವಿಟ್ ಮಾಡಿಬಿಡ್ತೀನಿ. ಬಟ್ ಇನ್ ಕೇಸ್ ಇದು ವರ್ಕ್ ಆಯಿತು ಅಂದರೆ ಡೆಫಿನೆಟ್ಲಿ ಇಡೀ ಇಂಡಿಯಾ ಅಂತಲ್ಲ, ಇಡೀ ವರ್ಲ್ಡಲ್ಲೇ ಗೊತ್ತಾಗುತ್ತೆ ಏನು ಮಾಡಿದ್ದೀವಿ ಅನ್ನೋದನ್ನು. ಯಾಕಂದರೆ ನಿಮಗೆ ಈ ಒಂದು ಎಂಥ ಸ್ಟ್ರಾಂಗ್ ಆಲ್ವಾರು ಇರ್ಬೋದು, ಈ ಥರ ಬಿಸ್ನೆಸ್ ಮಾಡೆಲ್ ಎಲ್ಲೂ ನಿಮಗೆ ನೋಡೋಕ್ಕೂ ಸಿಗೋದಿಲ್ಲ. ನಿಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್, ಆ ಸಬ್ಸ್ಕ್ರಿಪ್ಷನ್, ಈ ಸಬ್ಸ್ಕ್ರಿಪ್ಷನ್ ಅಂತಾರೆ. ನಾವು ಯಾವುದೂ ಹೇಳ್ತಾ ಇಲ್ಲ. ನೀವು ಪ್ರಾಫಿಟ್ ಮಾಡಿದ್ರೆ ಅದರಲ್ಲಿ ನೀವು 10% ಕೊಡಬೇಕು ಅಂತ ಅನ್ಸಿದ್ರೆ 10% ಕೊಡಿ, 5 ಕೊಡಬೇಕು ಅಂತ ಅನ್ಸಿದ್ರೆ 5% ಆರು ಕೊಡಿ. ಪ್ರಾಫಿಟ್ ಆಗಲಿಲ್ಲ ಅಂದರೆ ನೀವು ಲೈಫ್ ಲಾಂಗ್ ರನ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ಸು ಕೂಡ ನೀವು ಕೊಟ್ಟಿಲ್ಲ ಅಂದರೂ ನೋ ಇಶ್ಯೂಸ್. ಇದನ್ನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೇಳಿಸ್ಕೊಳ್ಳಿ. ಕೊಟ್ಟಿಲ್ಲ ಅಂದರೂ ನೋ ಇಶ್ಯೂಸ್. ಲಾಸ್ಟಲ್ಲಿ ಬೇಕಾದ್ರೆ ನೀವು ಇನ್ ಕೇಸ್ ಫ್ರೀಯಾಗಿ ರನ್ ಮಾಡಿ 1 ವೀಕ್ ಆದಮೇಲೆ ಪ್ರಾಫಿಟ್ ಆದರೆ ಇನ್ಸ್ಟಾಲೇಷನ್ ಚಾರ್ಜ್ ಕೊಡಿ. ಪ್ರಾಫಿಟ್ ಆಗಲಿಲ್ಲ ಅಂದರೆ ಇನ್ಸ್ಟಾಲೇಷನ್ ಚಾರ್ಜ್ ಬೇಡ. ಅಂದರೆ 3 ಮಂತ್ಸ್ ರನ್ ಮಾಡ್ತೀರಾ ಅಂದ್ಕೊಳ್ಳೋಣ, ಪ್ರಾಫಿಟ್ ಆದರೆ ಇನ್ಸ್ಟಾಲೇಷನ್ ಚಾರ್ಜ್ ಕೊಡಿ. ಪ್ರಾಫಿಟ್ ಆಗಲಿಲ್ಲ ಅಂದರೆ ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡೋದೇ ಬೇಡ, ಪ್ರಾಫಿಟ್ ಆದಾಗಲೇ ಕೊಡಿ. ಓಕೆ, ಅದನ್ನು ನಾನು ನಿಮ್ಮ ಕೈಯಿಂದ ಹಾಕಿ ಅಂತ ನಾನು ಕೇಳ್ತಾನೂ ಇಲ್ಲ. ಓಕೆ, ಬಟ್ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲನೂ ಕೂಡ ಮಾಡಿ ಇಟ್ಟಿದ್ದೀವಿ. ಓಕೆ, ಸೊ ಲಾಸ್ಟ್ ಹೋಪ್ ಏನಾಗುತ್ತೆ ನೋಡೋಣ. ಆ್ಯಂಡ್ ಈ ಕ್ಯಾಪಿಟಲ್ಗೆ ಇಷ್ಟಿಷ್ಟು ಲಾಟ್ ಸೈಜ್ ಅದನ್ನು ನಾವು ಹೇಳ್ತೀವಿ, ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ನಿಮ್ಮ ವರ್ಕ್ಗಳ ಮೇಲೆ ನೀವು ಫೋಕಸ್ ಮಾಡ್ಬೋದು. ಟ್ರೇಡಿಂಗ್ ಅನ್ನೋದೆಲ್ಲ ಬಿಟ್ಟು ನಿಮ್ಮ ಬೇರೆ ಸ್ಕಿಲ್ ಮೇಲೆ ಫೋಕಸ್ ಮಾಡಿಕೊಂಡು ಇದ್ರ ಪಾಡಿಗೆ ಇದು ರನ್ ಆಗ್ತಾ ಇರುತ್ತೆ. ಲಾಸ್ಟ್ ಟ್ರೈ ಇದು. ಓಕೆ, ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಆ್ಯಂಡ್ ಹೇಗೆ ಲೈಕ್ ನಾನು ಫಂಡೆಡ್ ರೂಮ್ನ ನೋಡ್ತಾ ಇದ್ದಾಗ ನನಗೂ ಅನಿಸ್ತಾ ಇತ್ತು, ಏನು ಗುರು ಈ ರೇಂಜ್ಗ ಜನ ಲೈಕ್ ಇಷ್ಟು ಈ ಥರ ಲೈಕ್ ಈ ಹ್ಯಾಸ್ ಮೇಡ್ ಅರೌಂಡ್ ತುಂಬ ಕ್ರೋರ್ಸ್ ದುಡ್ಡು ಆಲ್ರೆಡಿ ಆಗೋಗಿದೆ. ಯಾಕಂದರೆ ಒಂದೊಂದು ಅಕೌಂಟು 30K 40K. ಆ್ಯಂಡ್ ಅಲ್ಲಿ ನೋಡ್ಬೋದು ಸರ್ವರ್ ಚಾರ್ಜಸ್ಸು, ಕೆಲಸ ಮಾಡೋರಿಗೆ ಚಾರ್ಜಸ್ಸು ಇವೆಲ್ಲನೂ ಅವರು ಪೇ ಮಾಡ್ತಾರೆ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಕೊಡೋದು ಡೆಮೋ ಅಕೌಂಟ್ ಆಗಿರೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ತುಂಬ ಇರುತ್ತೆ. ಬಟ್ ನಾನು ಡಿಸೈಡ್ ಆಗಿದೆ ಹೇಗೆ ಅಂದರೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇಡೋಣ, ಮಂತ್ಲಿಗೆ 600 ರೂಪೀಸ್ 500 ರೂಪೀಸ್. ನಾನು ಅದೂ ಮಾಡ್ತಾ ಇಲ್ಲ, ಅದು ನಾನು ಮಾಡೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಏನೇ ತಲುಪಿಸ್ಬೇಕಂದ್ರೂ ಕೂಡ ನಾನು ಅದನ್ನು ನನ್ನ ಕೈಯಲ್ಲಿ ಆಗುವಂಥದ್ದು ಏನೆಲ್ಲ ಮಾಡ್ಬೋದು, ಜನಕ್ಕೆ ಈಸಿಯಾಗಿ ಸಿಗಬೇಕು, ಅದನ್ನೇ ನಾನು ಮಾಡೋದು. ಸೊ ಪ್ರಾಫಿಟ್ ಆದಾಗ ಯು ಕ್ಯಾನ್ ಗಿವ್. ಓಕೆ, ಇನ್ಸ್ಟಾಲ್ ಮಾಡೋದಕ್ಕೆ ಚಾರ್ಜಸ್ ನೀವು ಈಗಲೇ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಲೈಕ್ ಕಂಪ್ನಿಗೆ ಅಂತ ಅಂದರೂ ಕೂಡ ಮಾಡ್ಬೋದು. ಇಲ್ಲ ಅಂದರೂ ನೋ ಇಶ್ಯೂಸ್. ಅವ್ರು ಹಂಗೆ ಬಂದು ನಿಮಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಇನ್ಸ್ಟಾಲ್ ಮಾಡಿಸ್ಕೊಡ್ತಾರೆ. ಓಕೆ, ನೀವು ಕೊಟ್ಟಿಲ್ಲ ಅಂದ್ರೂ ನೋ ಇಶ್ಯೂಸ್, ನೀಡಿಲ್ಲ, ಪ್ರಾಫಿಟ್ ಬಂದಾಗಲೇ ಕೊಡಿ. ಸೊ ದಟ್ ಏನಂದರೆ ಲೈಕ್ ನಾವು ಮ್ಯಾನ್ಯುವಲ್ ಟ್ರೇಡ್ ಮಾಡೋದ್ರಿಂದ ಬರೋ ದುಡ್ಡುಗಳನ್ನ ಇಲ್ಲಿ ತಂದು ಹಾಕ್ಬೋದು. ಓಕೆ, ಅದೇನು ಇಶ್ಯೂನೇ ಅಲ್ಲ. ಓಕೆ, ತಂದು ಹಾಕ್ತಾ ಇರ್ಬೋದು. ಬಟ್ ಇನ್ ಕೇಸ್ ಫೇಲ್ಯೂರ್ ಆಯಿತು ಅಂದರೆ ನಕ್ಕೊಂಡು ಅಕ್ಸೆಪ್ಟ್ ಮಾಡ್ತೀನಿ ಗುರು, ಅದು ಬಿಟ್ಟರೆ ನನಗೆ ಬೇರೆ ಏನೂ ಬರೋದಿಲ್ಲ. ಥ್ಯಾಂಕ್ ಯು ಗೈಸ್, ಬಾಯ್. ಹೋಪ್ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಟಿಲೈಸ್ ಮಾಡ್ಕೊಳ್ಳಿ. ಎಷ್ಟು ಜನ ಅಕೌಂಟ್ಗಳನ್ನ ಬ್ರೀಚ್ ಮಾಡ್ಕೋತಾ ಇದ್ದೀರಾ, ಸಾವಿರಾರು ಅಕೌಂಟ್ಗಳನ್ನ ಬ್ರೀಚ್
ಬ್ರೀಚ್ ಮಾಡ್ಕೋತಾ ಇದ್ದೀರಾ, ಕ್ಯಾಪಿಟಲ್ ಬ್ರೀಚ್ ಮಾಡ್ಕೋತಾ ಇದ್ದೀರಾ, ಅವ್ರುಗಳು ಇದನ್ನು ಟ್ರೈ ಮಾಡಿ ಒನ್ಸ್, ಅಷ್ಟೇ ನಾನು ಕೇಳೋದು. ಒನ್ಸ್ ಟ್ರೈ ಮಾಡಿ, 1 ಮಂತ್ ನೋಡಿ, ಅದಾದಮೇಲೆ ಯು ಡಿಸೈಡ್. ಓಕೆನಾ? ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್.